ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವಂಥ ಸ್ವರ್ಗ ತಂದೆದಂಥ ದೇವರೇ, ನಿನ್ನ ಪಾದ ಸಮೀಪದಲ್ಲಿ ತಂದಾವರ್ತಿ ನಾವು ಬಂದಿದ್ದೇವೆ. ಅಪ್ಪ, ನಿನ್ನ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ನಾವು ಹೋಗುವಾಗ ನಮ್ಮ ಜೊತೆಯಲ್ಲಿ ನೀನಿರು. ಅಲ್ಪರಾದಂಥವರು, ಹೌದು ಕತೆನೆ, ವಾಕ್ಯದ ಮರ್ಮಗಳನ್ನು ಗ್ರಹಿಸಿಕೊಳ್ಳಿಕ್ಕೆ ಅಶಕ್ತರು ಒಂದು ವೇಳೆ ನಾವು ಆಗಿರ್ಬೋದು ಕತೆನೆ. ಅದಕ್ಕಾಗಿ ನಿನ್ನ ಆತ್ಮನಿಂದ ನಮ್ಮನ್ನು ಪ್ರೇರೇಪಿಸಿ ತುಂಬಿಸಿ ನಡೆಸು. ನಿನ್ನ ಜೀವಳಕತೆಯ ವಾಕ್ಯಗಳನ್ನು ನಾವು ಓದಿ ಧ್ಯಾನಿಸುವಾಗ ಅದರ ಅರ್ಥವನ್ನು ಗ್ರಹಿಸಿಕೊಂಡಂಥವರಾಗಿ ವಾಕ್ಯದ ಬೆಳಕಿನಲ್ಲಿ ಮತ್ತೊಂದು ಆವರ್ತಿ ನೂತನವಾಗಿ ನಮ್ಮ ಜೀವಿತ ರೂಪಿಸಿಕೊಳ್ಳಿಕ್ಕೆ ನಿನ್ನ ಆತ್ಮನ ಶಕ್ತಿ ದಯಪಾಲಿಸು. ನಿನ್ನ ವಾಕ್ಯ ಸಾರುವಂತನೇ ದಾಸರಂತ ನಾನು ಕೂಡ ಕತೆನೆ ಕರುಣಿಸಿ ಕಾಪಾಡಿ, ನನಗೆ ನೀನು ಬಾಯಿ ತೆಗೆದುಕೊಂಡು ನೀನು ಮಾತನಾಡಿ ಸಾರಲ್ಪಡುವಂಥ ವಾಕ್ಯ ಅದು ವ್ಯರ್ಥವಾಗಿ ಬಿದ್ದು ಹೋಗದೆ ರಕ್ಷಕನೇ, ಅನೇಕರ ಆತ್ಮಿಕ ಒಂದು ಆಶ್ರಯ ತರಲಿಕ್ಕಾಗುವಂಥ ಕೃಪೆ ಅದಕ್ಕೆ ಅನುಗ್ರಹಿಸಿ ಎಂಬುದಾಗಿ ನಿನ್ನ ದಿವ್ಯನಾಮದಲ್ಲಿ ಬಹಳ ವಿನಯ ಬಗ್ಗೆ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್ ಆಮೇನ್. ಕ್ರಿಸ್ತನಲ್ಲಿ ಪ್ರಿಯ ಬಂಧುಗಳೇ, ನಾವಾಗಲೇ ಓದಿ ಕೇಳಿಸಿಕೊಂಡಿರುವಂಥ ದೇವರ ವಾಕ್ಯದ ಒಂದು ಭಾಗದಲ್ಲಿ ಕೀರ್ತನೆಗಳು 27ನೇ ಅಧ್ಯಾಯವನ್ನು ನಾವಾಗಲೇ ಓದಿ ಕೇಳಿಸಿಕೊಂಡಿದ್ದೇವೆ. ಇದರಲ್ಲಿ ಒಂದು ವಾಕ್ಯವನ್ನು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿದ್ದೇವೆ. ಅದನ್ನು ಓದಿ ಕೇಳಿಸಿಕೊಳ್ಳೋಣ. ಕೀರ್ತನೆಗಳು 27ನೇ ಅಧ್ಯಾಯದ 14ನೇ ಒಂದು ವಚನವನ್ನು, ಕೊನೆಯ ಒಂದು ವಚನವನ್ನು ನಾವು ತಿರುಗಂದಾವರ್ತಿಯಲ್ಲಿ ಓದಿ ಕೇಳಿಸಿಕೊಳ್ಳೋಣ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುದಾಗಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು ಎಂಬುವಂಥ ಈ ಶ್ರೇಷ್ಠವಾದಂಥ ಒಂದು ವಾಕ್ಯ. ಈ ಒಂದು ವಾಕ್ಯದ ಧ್ಯಾನವನ್ನು ನಾವಿಂದು ಮಾಡಿಕೊಳ್ಳಲಿಕ್ಕಿದ್ದೇವೆ. ವಿಶೇಷವಾಗಿ ಈ ವಾಕ್ಯದ ಮೂಲಕವಾಗಿ ನಿಮಗೆ ತಿಳಿಸುವಂಥ ಒಂದು ಈ ವಾಕ್ಯದ ಒಂದು ತಿರುಳು ಅಥವಾ ಥೀಮ್ ಎಂಬುದಾಗಿ ಅದಕ್ಕೆ ಕರಿತೇವೆ. ಅದು ಪ್ರಸ್ತಾಪ ಎಂಬುದಾಗಿನ ಕೂಡ ನಾವು ಅದನ್ನು ಕರಿತೇವೆ. ಇಂದಿನ ಒಂದು ವಾಕ್ಯದ ಧ್ಯಾನದ ಒಂದು ಥೀಮ್ ಅದೇನೆಂದರೆ, ಚಂಚಲ ಸ್ವಭಾವದ ಜೀವನ ನಿರೀಕ್ಷೆಯ ಜೀವಿತ ಅಲ್ಲ ಎಂಬುವಂಥದ್ದು. ಚಂಚಲ ಸ್ವಭಾವದ ಜೀವನ ಅದು ನಿರೀಕ್ಷೆಯ ಜೀವಿತ ಅಲ್ಲ ಎಂಬುವಂಥ ಮುಖ್ಯವಾದಂಥ ಒಂದು ಪ್ರಸ್ತಾಪ ಇದಾಗಿದೆ. ಇದನ್ನು ನಾವು ಇಂದು ಈ ವಾಕ್ಯದ ಬೆಳಕಿನಲ್ಲಿ ನಾವು ಸ್ವಲ್ಪ ಹೊತ್ತು ಇದನ್ನು ಧ್ಯಾನ ಮಾಡೋಣ ಪ್ರಿಯರೇ. ಚಂಚಲ ಸ್ವಭಾವದ ಜೀವಿತ ಅದು ನಿರೀಕ್ಷೆಯ ಜೀವನ ಅಲ್ಲ. ಡಿಸೆಂಬರ್ 21ನೇ ತಾರೀಕು 2012, ಡಿಸೆಂಬರ್ 21, 2012ನೇ ಇಸವಿಯಲ್ಲಿ ಮಾಯನ್ ಕ್ಯಾಲೆಂಡರ್ ಎಂಬುದಾಗಿ ಕರೀತಾರೆ. ಮಾಯನ್ ಕ್ಯಾಲೆಂಡರ್ನ ಪ್ರಕಾರವಾಗಿ ಲೋಕ ಅಂತ್ಯ ಆ ದಿವಸದಲ್ಲಿ ಆಗಿಬಿಡ್ತದೆ ಎಂಬುದಾಗಿ ಮಾಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಹೇಳಲ್ಪಟ್ಟಿತ್ತು ಪ್ರಿಯರೇ. ಇದನ್ನು ತಾವೆಲ್ಲರೂ ಕೂಡ ಅದನ್ನು ಕೇಳಿಸಿಕೊಂಡಿರ್ಬೋದು, ಆಲಿಸಿರ್ಬೋದು ಪ್ರಿಯರೇ. ಡಿಸೆಂಬರ್ 21, 2012ನೇ ಇಸವಿಯಂದು ಮಹಾಪ್ರಳಯ ಉಂಟಾಗಿಬಿಟ್ಟು ಲೋಕ ಅಂತ್ಯ ಆಯಿತು ಎಂಬುದಾಗಿ ಮಾಯನ್ ಕ್ಯಾಲೆಂಡರ್ ತಿಳಿಸಿದರು ಪ್ರಿಯರೇ. ಕಾಲಜ್ಞಾನವನ್ನು ಹೇಳಿದರು. ಅದರೊಟ್ಟಿಗೆ ಒಬ್ಬ ಬೈಬಲ್ ಆಧಾರಿತ ಪ್ರವಾದಿ ಎಂಬುದಾಗಿ ಹೆಸರುಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನಾಸ್ಟರ್ ಡಾಮಸ್ ಅಂತಕ್ಕಂಥ ಒಬ್ಬ ಕಾಲಜ್ಞಾನ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ, ಅಥವಾ ಬರಹಗಳನ್ನು ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾಸ್ಟರ್ ಡಾಮಸ್ ಎಂಬುದಾಗಿ ಇದ್ದಾನೆ. ಈತನು ಕೂಡ ತನ್ನ ಬರಹಗಳಲ್ಲಿ ಇದರ ಕುರಿತಾಗಿ, ಅಂದರೆ ನಾಶನದ ಕುರಿತಾಗಿ ಡಿಸೆಂಬರ್ 21, 2012ರಲ್ಲಿ ಆ ಪ್ರಳಯ ಆಗುವಂಥ ಸೂಚನೆಯನ್ನು ನಾಸ್ಟರ್ ಡಾಮಸ್ ಕೂಡ ಅವನ ಆಧಾರದ ಮೇಲೆ, ಬರಹಗಳ ಆಧಾರದ ಮೇಲೆ ಇದು ಆಗ್ತದೆ ಎಂಬುದಾಗಿ ಅನೇಕರು ಭಾವಿಸಿದರು. ಇಷ್ಟು ಮಾತ್ರವಲ್ಲ, ನಮ್ಮ ದೇಶದಲ್ಲಿ ಕೂಡ ಅನೇಕ ಪಂಚಾಂಗಗಳನ್ನು ನೋಡಿಬಿಟ್ಟು ಅನೇಕ ವಿಧವಾಗಿರ್ತಕ್ಕಂಥ ಗ್ರಹಗತಿಗಳನ್ನು ಲೆಕ್ಕಾಚಾರ ಹಾಕಿಬಿಟ್ಟು ನಮ್ಮ ದೇಶದಲ್ಲಿ ಕೂಡ ಅನೇಕ ಪಂಡಿತರು ಏನು ಮಾಡಿದ್ರು ಅಂದರೆ,
ಈ ಸಲದ ಒಂದು ನಾಶನ ಏನಿದೆಯಲ್ಲ ಇದು 100ಕ್ಕೆ 100ರಷ್ಟು ಸತ್ಯ ಎಂಬುದಾಗಿ ಹೇಳಿಬಿಟ್ರು ನಮ್ಮ ದೇಶದ ಜನಗಳು ಕೂಡ. ಯಾಕಂದರೆ ಅವರೆಲ್ಲ ಹೇಳ್ಬಿಟ್ಟಿದ್ರಲ್ಲ, ಕಾಲಜ್ಞಾನ ಹೇಳ್ತಕ್ಕಂಥವ್ರು, ಮಾಯನ್ ಕ್ಯಾಲೆಂಡರ್ದವರೆಲ್ಲ ಹೇಳಿದ್ದನ್ನು ಲೆಕ್ಕ ಹಾಕಿಕೊಂಡು ನಮ್ಮ ದೇಶದ ಕೂಡ ಪಂಡಿತರೆಲ್ಲ ಲೆಕ್ಕ ಹಾಕಿಬಿಟ್ಟು ಇವರೆಲ್ಲ ಹೇಳಿರ್ತಕ್ಕಂಥ ಸತ್ಯ ಇದು 100ಕ್ಕೆ 100ರಷ್ಟು ಸತ್ಯ. ಡಿಸೆಂಬರ್ 21, 2012 ನಾಶನ 100ಕ್ಕೆ 100 ಖಂಡಿತ ಎಂಬುದಾಗಿ ಹೇಳಿಬಿಟ್ರು ಪ್ರಿಯರು. ಇದೆಲ್ಲ ನೀವೆಲ್ಲ ಕೇಳಿಸ್ಕೊಂಡಿರ್ತಕ್ಕಂಥ ವಿಷಯನೇ, ನಾವೆಲ್ಲರೂ ಕೇಳಿಸ್ಕೊಂಡಿರ್ತಕ್ಕಂಥ ವಿಷಯನೇ ಪ್ರಿಯರು. ಹಾಗಾಗಿ ಇದಕ್ಕೆ ಇವರೆಲ್ಲ ಕಾಲಜ್ಞಾನ ಹೇಳಿ 100ಕ್ಕೆ 100 ಸತ್ಯ ಎಂಬುದಾಗಿ ಹೇಳಿರುವಾಗ ಡಿಸೆಂಬರ್ 6ನೇ ತಾರೀಕು 2012 ಇವರೆಲ್ಲ ಹೇಳಿರ್ತಕ್ಕಂಥ ವಿಷಯಗಳಿಗೆ ಅನುಗುಣವಾಗಿ ಕಾಕತಾಳಿ ಎಂಬಂತೆ ಡಿಸೆಂಬರ್ 6ನೇ ತಾರೀಕು 2012 ಜಪಾನಿನ ಟೋಕಿಯೋ ಎಂಬುವಂಥ ನಗರದ ಸುತ್ತಮುತ್ತಲೂ ಭಯಂಕರವಾದಂಥ ಒಂದು ಭೂಕಂಪ ಆಗಿಬಿಟ್ಟಿತು. ಭೂಕಂಪ ಆಗಿ ಅನೇಕ ಜನಗಳು ಸಾವು ಸ್ವಲ್ಪ ಕಡಿಮೆ ಆದರೂ ಕೂಡ ಆಸ್ತಿ ಪಾಸ್ತಿಗಳ ನಷ್ಟ ಬಹಳ ಆಗಿಬಿಟ್ಟಿತ್ತು ಡಿಸೆಂಬರ್ 6ನೇ ತಾರೀಕು. ಇದಾದ ತಕ್ಷಣವೇ ಡಿಸೆಂಬರ್ 21ಕ್ಕೆ ಪ್ರಳಯ ಆಗ್ತದೆ ಎಂಬುದಾಗಿ ಮೊದಲೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಲ್ಲ, ಇನ್ನೂ ಹೆದರಿಕೆ ಉಂಟಾಯಿತು. ಡಿಸೆಂಬರ್ 6ನೇ ತಾರೀಕು ಈ ಭೂಕಂಪ ಆಯಿತು. ಆದ್ದರಿಂದ ಜನಗಳೇನು ಮಾಡಿದರು, ಇದು ಡಿಸೆಂಬರ್ 21ನೇ ತಾರೀಕು ಆಗುವಂಥ ಪ್ರಳಯಕ್ಕೆ ಅಥವಾ ಲೋಕದ ನಾಶನಕ್ಕೆ ಇದು ಮುನ್ಸೂಚನೆ ಎಂಬುದಾಗಿ ಜನರು ಇನ್ನೂ ಸಹ ಭಯಭೀತರಾಗಿಬಿಟ್ರು, ಹೆದರ್ಕೊಂಡ್ಬಿಟ್ರು ಪ್ರಿಯರು. ಇನ್ನೂ ಕೆಲವು ದಿವಸಗಳು, ಡಿಸೆಂಬರ್ 6ಕ್ಕೆ ಇದಾಗಿಬಿಡ್ತು ಭೂಕಂಪ, ಇನ್ನೂ ಕೆಲವು ದಿನಗಳಲ್ಲಿ 21ರಲ್ಲಿ ಜಲಪ್ರಳಯವಾಗಿ ಅಥವಾ ಬೇರೆ ಏನೋ ಆಗಿಬಿಟ್ಟು ಪ್ರಪಂಚಲ ನಾಶ ಆಗಿಬಿಡ್ತದೆ ಅಂತ ಎಲ್ಲರೂ ಭಯದಲ್ಲಿ ಭೀತಿಯಲ್ಲಿ ಇದ್ದರು ಪ್ರಿಯರು. ಕ್ರೈಸ್ತರು ಕೂಡ ನಾವು ಸಹ ಭಯಭೀತಿಯಲ್ಲೇ ಇದ್ದೀವಿ ಸ್ವಲ್ಪ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಅಂದಮೇಲೆ ಸ್ವಲ್ಪ ನಂಬೇಕಂತೇಳಿ ಜನರು ಕೂಡ, ಕ್ರೈಸ್ತರು ಕೂಡ ಸ್ವಲ್ಪ ಭಯದಲ್ಲಿ ಇದ್ದು ಪ್ರಿಯರು, ನಾವೆಲ್ಲರೂ ಕೂಡ ಇದ್ದೀವಿ. ಈ ಸಮಯದಲ್ಲಿ ಭಯಭೀತಿಯಲ್ಲಿರುವಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರು ಇದ್ದ. ಆ ಪೊಲೀಸ್ ಇನ್ಸ್ಪೆಕ್ಟರ ಹೆಂಡತಿ ಗಂಡನಿಗೆ ಕೇಳ್ತಾಳೆ, ಇದು ಪೊಲೀಸ್ ಇನ್ಸ್ಪೆಕ್ಟ್ರ್ ಹೇಳಿಕೊಂಡಿರ್ತಕ್ಕಂಥ ವಿಷಯ, ಇದೇನು ಕತೆ ಕಟ್ಟಿ ನಾನು ಹೇಳ್ತಾ ಇಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು ಒಬ್ಬರು ಅವನ ಹೆಂಡತಿ ಏನಂದರೆ ಗಂಡನಿಗೆ ಕೇಳ್ತಿದ್ದಂತೆ, ರೀ ನನಗೆ ರೇಷ್ಮೆ ಸೀರೆ ಕೊಡಿಸ್ರಿ, ನನಗೆ ರೇಷ್ಮೆ ಸೀರೆ ಕೊಡಿಸ್ರಿ ಎಂಬುದಾಗಿ ಗಂಡಗೆ ಕೇಳ್ತಾನಿದ್ದಳು. ಕೇಳುವಾಗ ಅದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿಗೆ ಹೇಳಿದಂತೆ, ಚಿನ್ನ ನಾನು ನಿನಗೆ ರೇಷ್ಮೆ ಸೀರೆ ಒಂದಲ್ಲ 10 ಕೊಡಿಸ್ತೀನಿ, ಸ್ವಲ್ಪ ತಾಳಿಕೋ ಡಿಸೆಂಬರ್ 21 ಆದಮೇಲೆ ನಿನಗೆ 10 ರೇಷ್ಮೆ ಸೀರೆ ಬೇಕಾದ್ರೆ ನಾನು ಕೊಡಿಸ್ತೀನಿ, ಚಿಂತೆ ಮಾಡಬೇಡ ಅಂತೇಳಿ ಹೆಂಡತಿಯನ್ನು ಸ್ವಲ್ಪ ಸಮಾಧಾನ ಪಡಿಸಿದ ಪ್ರಿಯರು. ಹೀಗೆ ಪ್ರಳಯ ಹಾಕುವಂಥ ಒಂದು ಮುನ್ಸೂಚನೆ ಅದೆಲ್ಲ ಹೋಯ್ತು ಪ್ರಿಯರು. ನೋಡಿ, ಇಂದು ನಾವು ಓದಿ ಕೇಳಿಸ್ಕೊಂಡಿದ್ದೀವಲ್ಲ, ಈ ಒಂದು ವಾಕ್ಯದ ಭಾಗದಲ್ಲಿ ಒಂದು 3 ಶಬ್ದಗಳನ್ನು ನಾವು ಬಹಳ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ. ಇದು ಏನೆಂಬುದಾಗಿ ಸ್ವಲ್ಪ ನೋಡುವಾಗ 14ನೇ ವಚನದಲ್ಲಿ ಒಂದು 3 ಶಬ್ದಗಳಲ್ಲಿದೆ. ಏನಂದರೆ ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ಧೈರ್ಯದಿಂದಿರು. ಈ 3 ಶಬ್ದಗಳು ಒಂದೇ ವಾಕ್ಯದಲ್ಲಿ ಬರ್ತಾ ಇದೆ. ನಿರೀಕ್ಷಿಸು, ದೃಢವಾಗಿರು, ಧೈರ್ಯದಿಂದ ಇರು ಎಂಬುದಾಗಿ ಇಲ್ಲಿ 3 ಪದಗಳುಂಟು ಪ್ರಿಯರೇ. ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ನಮ್ಮ ಸುತ್ತಣ ಪರಿಸ್ಥಿತಿಗಳನ್ನು ಆಧರಿಸಿ ನಂಬಿಕೆಯನ್ನು ನಾವು ಇಡುವಂಥವರಲ್ಲ. ನೋಡಿ, ಎಲ್ಲ ಪರಿಸ್ಥಿತಿಗಳು ಎಲ್ಲ ಏನಿದೆ, ಕಾಲಜ್ಞಾನ ಎಲ್ಲ ಹೇಳಿದರು, ಏನು ಹೇಳಿದರು, ಅದೆಲ್ಲವನ್ನು ನೋಡಿಕೊಂಡು ಅದರ ಮೇಲೆ ನಾವು ನಂಬುವಂಥವರಲ್ಲ ಪ್ರಿಯರೇ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಅದನ್ನು ನಂಬತಕ್ಕಂಥವರಲ್ಲ. ಪ್ರತಿಕೂಲವಾದಂಥ ಪರಿಸ್ಥಿತಿಗಳು ಸುತ್ತಲೂ ಇರುವಾಗಲೂ ಕೂಡ ನಾವು ದೇವರನ್ನೇ ಆಶ್ರಯಿಸಿ ವಾಕ್ಯದ ಪ್ರಕಾರವಾಗಿ, ವಾಕ್ಯದ ಆಧಾರ ಮತ್ತು ವಾಗ್ದಾನಗಳಿಗೆ ಅನುಸಾರವಾಗಿಯೇ ನಾವು ನಂಬಿಕೆಯನ್ನು ಇಡ್ತಕ್ಕಂಥವ್ರು ನಾವು ಆಗಿದ್ದೇವೆ ಪ್ರಿಯರೇ. ದೇವರ ಒಂದು ಮೇಲಣ ವಿಶ್ವಾಸದಲ್ಲಿ ಆಗಲಿ, ವಿಶ್ವಾಸದಲ್ಲಿ ನಿರೀಕ್ಷೆಯಲ್ಲಿ ಆಗಲಿ ಎಂದಿಗೂ ಕೂಡ ನಾವು ಕಳವಳಗೊಳ್ಳದೆ ಇರಬೇಕು ಪ್ರಿಯರೇ. ಕಳವಳಗೊಳ್ಳದೆ ಚಂಚಲರಾಗದೆ ಇರಬೇಕು. ಚಂಚಲವಾದಂಥ ಸ್ವಭಾವ ಅದು ನಿರೀಕ್ಷೆಯ ಜೀವನ ಅಲ್ಲ ಎಂಬುವಂಥ ಸಂಗತಿಯನ್ನು ನಾನು ಮೊದಲು ತಿಳಿಸಿದ್ದೇನೆ. ಅದಕ್ಕೋಸ್ಕರವಾಗಿ ಚಂಚಲ ಸ್ವಭಾವದಿಂದ ಇರುವಂಥ ಜೀವನ ಅದು ನಿರೀಕ್ಷೆಯ ಜೀವನ ಅಲ್ಲ ಎಂಬುವಂಥದ್ದನ್ನು ನಾವು ಯಾವಾಗಲೂ ತಿಳಿದುಕೊಂಡಿರ್ತಕ್ಕಂಥವ್ರು ನಾವು ಆಗಿರಬೇಕು ಪ್ರಿಯರೇ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಅಧ್ಯಾಯ. ಇದು ಒಂದು ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಅಧ್ಯಾಯ.
ಆದಿಕಾಂಡ 12ನೇ ಅಧ್ಯಾಯ. ಇದು ಎಲ್ಲರೂ ಓದಿದರೆ ನಿಮಗೆ ಚಿರಪರಿಚಯ, ಓದಿದರೆ ನಿಮಗೆ ಯಾವ ಪರಿಚಯ ಕೂಡ ಇರೋದಿಲ್ಲ. ನಾನು ಹೇಳೋದಂದರೆ ಇದು 12ನೇ ಅಧ್ಯಾಯ, ಆದಿಕಾಂಡ 12ನೇ ಅಧ್ಯಾಯ ಯಾಕೆ ಅದು ನಮಗೆ ಚಿರಪರಿಚಿತ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಪ್ರಸಿದ್ಧವಾದಂಥ ಒಂದು ಅಧ್ಯಾಯ ಯಾಕೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಅಧ್ಯಾಯದಲ್ಲಿ ಸರ್ವಶಕ್ತನಾಗಿರ್ತಕ್ಕಂಥ ದೇವರು ಅಬ್ರಹಾಮನಿಗೆ ಒಂದು ವಿಶೇಷವಾದಂಥ ವಾಗ್ದಾನವನ್ನು ಮಾಡುವಂಥ ಒಂದು ಅಧ್ಯಾಯ ಅದಾಗಿದೆ ಪ್ರಿಯ. ಅಲ್ಲಿ ದೇವರು ಅಬ್ರಹಾಮನಿಗೆ ಭಾಳ ವಿಶೇಷವಾದಂಥ ವಾಗ್ದಾನಗಳನ್ನು ಆತನ ಮಾಡ್ತಾನೆ. ಏನು ಹೇಳ್ತಾನೆ ಅಬ್ರಹಾಮನಿಗೆ ಅಂದರೆ ಆ ಅಧ್ಯಾಯದಲ್ಲಿ, ಅಬ್ರಹಾಮನೇ, ನೀನು ನನ್ನನ್ನು ಆಶ್ರಯಿಸಿಕೊಂಡಿರು, ನನ್ನಲ್ಲಿ ಸಂಪೂರ್ಣ ವಿಶ್ವಾಸ ಇಟ್ಟುಕೊಂಡು ನೀನು ಜೀವನ ಮಾಡು. ನಾನೇನು ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ನಾನು ನಿನಗೆ ಮಾಡ್ತೇನೆ, ನಿನ್ನ ಮೂಲಕ ಒಂದು ದೊಡ್ಡ ಜನಾಂಗವಾಗುವಂತೆ ನಾನು ಮಾಡ್ತೇನೆ, ಪ್ರಪಂಚದಲ್ಲಿ ನಿನ್ನ ಮೂಲಕವಾಗಿ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡ್ತೇನೆ. ಮಾತ್ರವಲ್ಲದೆ ಹೇಳ್ತಾನೆ, ನಿನ್ನ ಮೂಲಕವಾಗಿ ಇಡೀ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗ್ತದೆ. ನೋಡಿ, ಇದೆಷ್ಟು ವಿಶೇಷವಾದಂಥ ಒಂದು ಸಂಗತಿ ಪ್ರಿಯರೇ. ಅಬ್ರಹಾಮನಿಗೆ ಈ ಅಧ್ಯಾಯದಲ್ಲಿ ವಾಗ್ದಾನ ಮಾಡುವಂಥದ್ದು, ನೀನು ಆಶೀರ್ವಾದ ನಿಧಿಯಾಗುತ್ತೆ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ಆ ದೊಡ್ಡ ಜನಾಂಗದ ಮೂಲಕವಾಗಿ ಇಡೀ ಭೂಲೋಕದ ಎಲ್ಲ ಕುಲದವರಿಗೆ ನಿನ್ನ ಮೂಲಕವಾಗಿ ಆಶೀರ್ವಾದ. ಎಷ್ಟು ವಿಶೇಷವಾದಂಥ ಒಂದು ಆಶೀರ್ವಾದ ಅಬ್ರಹಾಮನಿಗೆ ಮೂಲಕವಾಗಿ ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಅದು ಅಷ್ಟು ವಿಶೇಷವಾದಂಥ ಅಧ್ಯಾಯ ಎಂದಾಗ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಪ್ರಿಯರೇ. ಹೀಗೆ ಹೇಳಿಬಿಟ್ಟ ದೇವರು, ಅಬ್ರಹಾಮನಿಗೆ ಹೇಳಿಬಿಟ್ಟ, ವಾಗ್ದಾನ ಮಾಡಿಬಿಟ್ಟ, ಆಶೀರ್ವಾದ ನಿಧಿ ಆಗ್ತದೆ ಎಂದಾಗ ಹೇಳಿಬಿಟ್ಟ, ನಿನ್ನ ಮೂಲಕವಾಗಿ ದೊಡ್ಡ ಸಂತಾನ ಆಗ್ತದೆ ಎಂದಾಗ ಹೇಳಿಬಿಟ್ಟ, ನಿನ್ನ ಮೂಲಕವಾಗಿ ಆ ಸಂತಾನದ ಮೂಲಕವಾಗಿ ಇಡೀ ಲೋಕಕ್ಕೆ ಆಶೀರ್ವಾದ ಎಂದಾಗ ಹೇಳಿಬಿಟ್ಟ. ಇಷ್ಟೆಲ್ಲ ವಾಗ್ದಾನಗಳನ್ನು ಒಂದೇ ಸಲ ಅಬ್ರಹಾಮನಿಗೆ ಮಾಡಿಬಿಟ್ಟ ದೇವರು. ಮಾಡಿಬಿಟ್ಟಾಗ ಈ ಒಂದು ವಾಗ್ದಾನವನ್ನು ಪುಷ್ಟೀಕರಿಸುವಂಥ ಯಾವ ಸೂಚನೆಯಲ್ಲಿಲ್ಲ. ನೋಡಿ, ವಾಗ್ದಾನ ಮಾಡಿಬಿಟ್ಟಿದ್ದಾನೆ ದೇವರು, ಅದನ್ನು ಪುಷ್ಟೀಕರಿಸಬೇಕಲ್ಲ. ಪುಷ್ಟೀಕರಿಸುವಂಥ ಯಾವ ವಿಷಯ, ಯಾವ ಆಧಾರ ಅಲ್ಲಿಲ್ಲವೇ ಇಲ್ಲ, ಏನಿಲ್ಲ. ಸುಮ್ಮನೆ ವಾಗ್ದಾನ ಮಾಡಿಬಿಟ್ಟಿದ್ದಾನೆ ದೇವರು, ಅಲ್ಲಿ ಎಲ್ಲಿ ಸಹ ಏನಿಲ್ಲ. ಹೀಗಿರುವಾಗ ಒಂದು ಪ್ರತಿಕೂಲವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಅಂದರೆ ಯಾವ ಪುಷ್ಟೀಕರಿಸುವಂಥ ಯಾವ ಸಂಗತಿಗಳೆಲ್ಲ ಇಲ್ಲದಿದ್ದರಿಂದ ಅಲ್ಲಿ ಒಂದು ಪ್ರತಿಕೂಲವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತಾಗಿ ನೋಡ್ತೇವೆ ಪ್ರಿಯರು. ಹೀಗಿರುವಾಗ ಇಂಥ ವಾಗ್ದಾನವನ್ನು ದೇವರು ಅವನಿಗೆ ಮಾಡಿರುವಾಗ ನಾವು ನೋಡ್ತೇವೆ, ಇವನು ಇನ್ನೂ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದರೆ ಕಾನಾನ್ ದೇಶಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರು. ದೇವರು ಅವನನ್ನು ಕರೆದಿದ್ದಾನೆ, ನಡೆಸಿದ್ದಾನೆ. ದೇವರ ವಾಗ್ದಾನಕ್ಕೆ ಅನುಗುಣವಾಗಿ ತನ್ನ ಪ್ರಯಾಣವನ್ನು ಬೆಳೆಸಿದ್ದಾನೆ. ಬೆಳೆಸುವಾಗ ಕಾರಾನ್ ಎಂಬತಕ್ಕಂಥ ಒಂದು ಪಟ್ಟಣದಲ್ಲಿ ಅವನಿದ್ದಾನೆ. ಆಗ ದೇವರು ಅವನಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಕಾರಾನ್ ಪಟ್ಟಣದಿಂದ ನಿನ್ನ ಪ್ರಯಾಣವನ್ನು ಎಲ್ಲಿಗೆ ಬೆಳೆಸಂತಾನೆ? ಕಾರಾನ್ ಪಟ್ಟಣದ ಎಲ್ಲಿಗೆ ಹೋಗಂತ ಹೇಳ್ತಾನೆ ದೇವರು? ಕಾನಾನಿಗೆ ಹೋಗಂತಾನೆ. ಕಾನಾನೇ ಎಲ್ಲನೂ ಕಾನಾನೇ, ಎಲ್ಲರೂ ಕಾನಾನಿಗೆ ಹೋಗುವಂಥವ್ರು. ಅದಕ್ಕೋಸ್ಕರವಾಗಿ ಕಾರಾನ್ ಪಟ್ಟಣದಿಂದ ಏನು ಮಾಡು, ಕಾರಾನ್ನಿಂದ ಕಾನಾನಿಗೆ ನೀನು ಪ್ರಯಾಣ ಬೆಳೆಸು ಎಂಬುದಾಗಿ ಹೇಳ್ತಾನೆ. ಆಯಿತು, ದೇವರ ವಾಗ್ದಾನಕ್ಕೆ ಅನುಗುಣವಾಗಿ ಇವನು ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಹೋಗುವಾಗ ನೋಡಿ, 10ನೇ ವಚನವನ್ನು ಓದೋಣ. 12ನೇ ಅಧ್ಯಾಯದ ಒಂದು 10ನೇ ವಚನ ನಾವು ಸ್ವಲ್ಪ ಇಲ್ಲಿ ಓದೋಣ ಪ್ರಿಯರೇ. ಸರಿ ಅಮ್ಮ, ಸ್ವಲ್ಪ ತಡೀರಿ. ಇವಾಗ ಇಲ್ಲಿ ದೇವರು ಅವನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ ಅಂದರೆ, ನೀನು ಕಾರಾನ್ ಪಟ್ಟಣದಿಂದ ಕಾನಾನಿಗೆ ಹೋಗು, ಅಲ್ಲಿ ಹೋಗಿ ಎಂಬುದಾಗಿ ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನಾಗಿದ್ದಾನೆ. ಅಬ್ರಹಾಮನು ಕೂಡ ದೇವರಿಗೆ ವಿಧೇಯನಾಗಿದ್ದಾನೆ. ಒಂದು ಮಾತು ಸಹ ದೇವರಿಗೆ ಅವನು ಆಡದೆ ದೇವರಿಗೆ ವಿಧೇಯನಾದ ಎಂಬುದಾಗಿ ನೋಡ್ತೇವೆ. ಯಾವ ಒಂದು ವಿಷಯದಲ್ಲೂ ಕೂಡ ದೇವರ ಮೇಲಿರುವಂಥ ಪ್ರೀತಿಯನ್ನು ಅವನು ಕಳೆದುಕೊಳ್ಳದೆ ಹೋಗ್ತಾ ಇದ್ದಾನೆ. ಈಗ ಏನು ಮಾಡ್ತಾ ಇದ್ದಾನೆ ಅಂದರೆ, ಇಲ್ಲಿ ಕಾರಾನ್ನಿಂದ ಕಾನಾನಿಗೆ ಹೊರಟಿದ್ದಾನೆ. ಕಾನಾನಿಗೆ ಸಹ ಮುಟ್ಟುತ್ತಾ ಇದ್ದಾನೆ. ಮುಟ್ಟಿದ ಮೇಲೆ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಅಲ್ಲಿ ಘೋರವಾದಂಥ ಕ್ಷಾಮ ಈ ಒಂದು ಕಾನಾನಲ್ಲಿದೆ ಎಂಬುದಾಗಿ ಅವನು ತಿಳಿದುಕೊಂಡ. ಅದಕ್ಕೋಸ್ಕರವಾಗಿ ಈ ಘೋರವಾದಂಥ ಕ್ಷಾಮ ಅಲ್ಲಿದೆ ಎಂಬುದಾಗಿ ತಿಳಿದುಕೊಂಡು
ಇವನೇನು ಮಾಡ್ತಾನೆ, ಒಂದು ನಿರ್ಧಾರ ಮಾಡಿಕೊಳ್ತಾನೆ, ಇಲ್ಲಿ ಕ್ಷಾಮ ಇದೆಯಪ್ಪ, ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಕಾನಾನಲ್ಲಿರೋದು ಬೇಡ, ನಾನು ಐಗುಪ್ತ ದೇಶಕ್ಕೆ ಹೋಗಿಬಿಡೋಣ, ಅಲ್ಲಿ ಸ್ವಲ್ಪ ಚೆನ್ನಾಗಿದೆ, ಸಮೃದ್ಧಿಯಾಗಿದ್ದಾರೆ, ಈ ಕ್ಷಾಮದಲ್ಲಿ ನಾನು ಯಾಕಿರಲಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಐಗುಪ್ತ ದೇಶಕ್ಕೆ ಹೋಗಲಿಕ್ಕೆ ಪ್ರಯಾಣ ಬೆಳೆಸ್ತಾನೆ ಪ್ರಿಯರೇ. ಇಲ್ಲಿ ಅವನಿಗೆ ಆಗಿರುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯ ನಮಗೆ ಇಲ್ಲಿ ಕಂಡು ಬರ್ತದೆ. ಅಂದರೆ ಅವನು ಕಾನಾನ್ ದೇಶಕ್ಕೆ ಹೋಗಿ ನೆಲೆಸೆಂಬುದಾಗಿ ಖಂಡಿತವಾಗಿ ದೇವರ ಅವನಿಗೆ ಹೇಳಿದ್ದ. ಆದರೆ ಇವನು ಈ ದೇಶವನ್ನು ಬಿಟ್ಟುಬಿಟ್ಟು ಅಥವಾ ಕಾನಾನನ್ನು ಬಿಟ್ಟುಬಿಟ್ಟು ಐಗುಪ್ತಕ್ಕೆ ನೀನು ಹೋಗು ಎಂಬುವಂಥದ್ದು ದೇವರ ಚಿತ್ತವಾಗಿರಲಿಲ್ಲ, ದೇವರ ಉದ್ದೇಶ ಆಗಿರಲಿಲ್ಲ, ದೇವರ ಆಲೋಚನೆ ಕೂಡ ಆಗಿರಲಿಲ್ಲ ಪ್ರಿಯರೇ. ಆದರೆ ಅಬ್ರಹಾಮನ್ ಏನು ಮಾಡ್ತಾನೆ ಅಂದರೆ ತಾನೇ ಆಲೋಚನೆ ಮಾಡಿಕೊಳ್ತಾನೆ ಪ್ರಿಯರೇ. ದೇವರಿಗೆ ಎಷ್ಟು ವಿಧೇಯನಾಗಿರ್ತಕ್ಕಂಥವನು ದೇವರಿಗೆ ಒಂದು ಮಾತನ್ನು ಕೂಡ ವಿಚಾರಣೆ ಮಾಡೋದಿಲ್ಲ. ತಾನು ಅಲ್ಲಿ ಕ್ಷಾಮ ಇದೆ ಅಂದ ತಕ್ಷಣ ಐಗುಪ್ತ ದೇಶಕ್ಕೆ ಹೋಗಲಿಕ್ಕೆ ತಾನೇ ಆಲೋಚನೆ ಮಾಡಿಕೊಳ್ತಾನೆ, ತಾನೇ ನಿರ್ಧಾರ ತೆಗೆದುಕೊಳ್ತಾನೆ ಪ್ರಿಯರೇ. ಇದು ದೇವರ ಉದ್ದೇಶ ಖಂಡಿತವಾಗಲೂ ಆಗಿರಲಿಲ್ಲ. ಇವನು ಕಾನಾನನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಹೋಗಂಬುದಾಗಿ ನಡೆಸುವಂಥ ದೇವರು, ಉದ್ಧರಿಸುವಂಥ ದೇವರು, ಆಶ್ವಾಸನೆಯಿಂದ ಹೇಳ್ತಕ್ಕ ದೇವರು, ನಿನ್ನ ಸಂತಾನವನ್ನು ನಕ್ಷತ್ರಗಳು ಎಣಿಸೋದ್ರೆ ಎಣಿಸು, ಅದಕ್ಕಿಂತ ಹೆಚ್ಚು ಮಾಡ್ತೇನೆ, ಅಭಿವೃದ್ಧಿ ಪಡಿಸ್ತೇನೆ, ಲೋಕದ ಎಲ್ಲ ಜನಗಳಿಗೆ ನಿನ್ನ ಶ್ರೇಷ್ಠವಾದಂಥ ಒಬ್ಬ ನಿನ್ನ ಮೂಲಕವಾಗಿ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವಂತೆ ಮಾಡಿದ್ದೇನೆ. ಈ ವಾಗ್ದಾನಗಳನ್ನು ದೇವರು ಇವನಿಗೆ ಮಾಡಿದ್ದಾನೆ. ಇವೆಲ್ಲವುಗಳನ್ನು ಅಬ್ರಾಹ್ಮನು ಒಂದು ಸಲ ಆಲೋಚನೆ ಮಾಡಲಿಲ್ಲ ಪ್ರಿಯರೇ. ತಾನು ಒಂದು ವೇಳೆ ಇಲ್ಲಿ ಕ್ಷಾಮ ಇದೆ ಎಂಬುದಾಗಿ ಐಗುಪ್ತ ದೇಶಕ್ಕೆ ಎಂಬುದಾಗಿ ಆಲೋಚನೆ ಮಾಡಿಕೊಂಡಿದ್ರೆ ದೇವರ ಸನ್ನಿಧಾನದಲ್ಲಿ ಇಡಬೇಕಾಗಿತ್ತು. ದೇವರೇ ನಾನು ಇಲ್ಲಿ ಕ್ಷಾಮ ಇದೆ ಅಲ್ಲಿ ಹೋಗ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅವನು ಹೇಳಲಿಲ್ಲ. ದೇವರ ಉದ್ದೇಶ, ದೇವರ ಚಿತ್ತ ಇದಾಗಿರಲಿಲ್ಲ. ದೇವರವನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಕ್ಷಾಮ ಇರಲಿ, ಏನೇ ಇರಲಿ, ಉಪವಾಸ ಇರಲಿ, ದೇವರು ಅವನು ನಡೆಸ್ತಾನೆ. ಆ ಒಂದು ನಂಬಿಕೆ, ಆ ನಂಬಿಕೆಯಿಂದನೇ ಬಂದಿದ್ದಾನೆ. ಆದರೆ ಇಲ್ಲಿ ಸ್ವಲ್ಪ ಅವನ ನಂಬಿಕೆಯನ್ನು ಕಳೆದುಕೊಂಡ, ಸ್ವಲ್ಪ ದೇವರಿಗೆ ಅವಿಧೇನಂತ ರೀತಿಯಲ್ಲಿ ಕೂಡ ಅವನು ನಡ್ಕೊಂಡೆಂಬುದಾಗಿ ತಿಳಿದು ಬರ್ತಕ್ಕಂಥಾಗಿದೆ. ಅದಕ್ಕೋಸ್ಕರವಾಗಿ ಅವನೇನು ಮಾಡ್ತಾನೆ, ಆ ಕಾನಾನನ್ನು ಬಿಟ್ಟು ಐಗುಪ್ತ ದೇಶಕ್ಕೆ ಅವನು ಹೊರಟು ಹೋಗಿಬಿಟ್ಟ ಪ್ರಿಯರೇ. ಹೊರಟು ಹೋದ. ಇದು ನಾವು ನೋಡುವಾಗ ದೇವರನ್ನು ವಿಚಾರಿಸಿದ ಅಬ್ರಹಾಮನು ಕಾನಾನ್ ದೇಶಕ್ಕೆ ಹೋಗಿಬಿಟ್ಟ. ಇಲ್ಲೇನದ, ಅವನು ಚಂಚಲ ಚಿತ್ತನಾಗಿಬಿಟ್ಟ ಪ್ರಿಯರೇ. ಚಂಚಲ ಸ್ವಭಾವ ಅದು ನಿರೀಕ್ಷೆಯ ಜೀವನ ಅಲ್ಲ ಎಂಬುವಂಥದ್ದನ್ನು ನಾನು ಆಗಲೇ ನಿಮಗೆ ತಿಳಿಸಿದ್ದೇನೆ. ಇಲ್ಲಿ ಭಾಳ ಚಂಚಲನಾಗಿಬಿಟ್ಟ ಅಬ್ರಹಾಮನು, ಚಂಚಲನಾಗಿಬಿಟ್ಟು ದೇವರಿಗೆ ಒಂದು ರೀತಿಯಲ್ಲಿ ಅವಿಧೇನಾದ ಎಂಬುದಾಗಿ ಸಹ ನಾವು ಹೇಳ್ಬೋದು ಪ್ರಿಯರೇ. ಚಂಚಲದ ಜೀವಿತ ಅದು ನಿರೀಕ್ಷೆಯ ಜೀವಿತ ಅಲ್ಲ ಪ್ರಿಯರೇ. ಇದರ ಫಲವಾಗಿ ಅಂದರೆ ದೇವರನ್ನು ಕೇಳದೆ ದೇವರ ಚಿತ್ತಕ್ಕೆ ಒಳಪಟ್ಟು ನಡೆದಿದ್ದಾನೆ. ಆದರೆ ಒಂದು ಮಾತು ದೇವರಿಗೆ ಕೇಳಲಿಲ್ಲ. ಅದಕ್ಕೋಸ್ಕರವಾಗಿ ತನ್ನ ಆಲೋಚನೆ ತಾನೇ ಮಾಡಿಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಬಿಟ್ಟ. ಇದು ದೇವರ ಉದ್ದೇಶ ಆಗಿರಲಿಲ್ಲ, ದೇವರ ಚಿತ್ತ ಆಗಿರಲಿಲ್ಲ ಎಂಬುದಾಗಿ ನೋಡ್ತಕ್ಕಂಥವಾಗಿದ್ದೇವೆ. ಆದ್ದರಿಂದ ಐಗುಪ್ತ ದೇಶಕ್ಕೆ ಹೋದ್ನಲ್ಲ, ಅವನು ಐಗುಪ್ತ ದೇಶಕ್ಕೆ ಹೋದರ ಪರಿಣಾಮ ಏನಾಯಿತು ಪ್ರಿಯರೇ? ಏನಾಯಿತು? ದೇವರ ವಿಚಾರಿಸದೆ ಹೋಗಿಬಿಟ್ಟಿದ್ರಿಂದ ಐಗುಪ್ತ ದೇಶಕ್ಕೆ ಹೋದ ಮೇಲೆ ಐಗುಪ್ತದಲ್ಲಿ ಐಗುಪ್ತಳಾದಂಥ ಹಾಗರಳು ಇವನಿಗೆ ಜೊತೆ ಬಿದ್ದುಬಿಟ್ಲು. ಅಲ್ಲಿಗೆ ಓದೋದಕ್ಕೋಸ್ಕರವಾಗಿ ದೇವರ ಚಿತ್ತವನ್ನು ನೋಡದೆ ಅಲ್ಲಿಗೆ ಹೋಗಿಬಿಟ್ಟಿದ್ರಿಂದ ಆಕೆ ಅವನ ಜೊತೆ ಬಿದ್ದುಬಿಟ್ಟಿದ್ರಿಂದ ನೋಡ್ತಕ್ಕಂಥವ್ರಾಗಿದ್ದೇವೆ. ದೇವರ ವಾಗ್ದಾನ ನೆರವೇರುವಂಥ ಮುನ್ನವೇ ನೋಡಿ, ದೇವರ ವಾಗ್ದಾನಗಳು ನೆರವೇರುವುದಕ್ಕಿಂತ ಮುಂಚೆಯೇ ಏನಾಗಿತ್ತಂದರೆ ಅಬ್ರಹಾಮನು ಆಗರಳಿಂದ ಇಸ್ಮಾಯಿಲನ್ನು ಪಡೆದು ಬಿಟ್ಟ. ಅದಕ್ಕೋಸ್ಕರವಾಗಿ ಆಶೀರ್ವಾದದ ನಿಧಿಯಾಗಬೇಕಿದ್ದವನು ದುಡುಕಿ ಚಂಚಲನಾಗಿ ಒಬ್ಬ ದುಷ್ಟ ಸಂತತಿಗೆ ತಂದೆಯಾಗಿಬಿಟ್ಟ ಪ್ರಿಯರೇ. ದೇವರ ವಾಗ್ದಾನಗಳು ಇನ್ನೂ ಇತ್ತು ಅವನಿಗೆ. ದೇವರ ವಾಗ್ದಾನ ಮಾಡಿದ್ದಾನೆ, ನಿನಗೆ ನಾನು ಸಂತಾನ ಕೊಡ್ತೇನೆ, ಎಲ್ಲ ಮಾಡ್ತೇನೆ, ಆಶೀರ್ವದಿಸ್ತೇನೆ, ನಿನ್ನ ಮೂಲಕವಾಗಿ ಲೋಕ ಜನಾಂಗ ಆಶೀರ್ವಾದ ಮಾಡ್ತೇನೆ, ಎಲ್ಲ ಆಶೀರ್ವಾದಗಳನ್ನು ದೇವರು ಅವನಿಗೆ ಕೊಟ್ಟಿದ್ದಾನೆ. ದೇವರ ವಾಗ್ದಾನಗಳು ಇನ್ನೂ ನೆರವೇರಬೇಕಾಗಿವೆ ಅವನ ಜೀವಿತದಲ್ಲಿ. ನೆರವೇರುವ ಮುನ್ನವೇ ತಾನೇ ಆಲೋಚನೆ ಮಾಡಿಕೊಂಡು ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಆಗರಳು ಅವನ ಜೊತೆ ಬಿದ್ದುಬಿಟ್ಲು. ಆಗರಳ ಮೂಲಕವಾಗಿ ಇಸ್ಮಾಯಿಲನ್ನು ಪಡೆದುಬಿಟ್ಟ. ಇದು ಕೆಟ್ಟ ಸಂತತಿ. ಆ ಕೆಟ್ಟ ಸಂತತಿಗೆ ಒಬ್ಬ ತಂದೆಯಾಗಿ ಬಿಟ್ಟ ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ. ಚಂಚಲ ಸ್ವಭಾವದ ಜೀವನ ನಿರೀಕ್ಷೆಯ ಜೀವನ ಅಲ್ಲ ಎಂಬುವಂಥದ್ದನ್ನು ನಾವು ಇಲ್ಲಿ ಕಂಡುಕೊಳ್ತೇವೆ ಪ್ರಿಯರೇ. ಇನ್ನು ಮೋಶೆಯ ಕುರಿತಾಗಿ ನಾವು ಸ್ವಲ್ಪ ಆಲೋಚನೆ ಮಾಡುವಾಗ, ಮೋಶೆ ಒಬ್ಬ ಸಜ್ಜನ
ಪ್ರೇಮಿಯಾಗಿ ಬೆಳೆದಂಥ ಒಬ್ಬ ವ್ಯಕ್ತಿ ಅವನಾಗಿದೆ ಎಂಬುದಾಗಿ ನಮಗೆ ಗೊತ್ತಿದೆ ಪ್ರಿಯರೇ. ತನ್ನ ಸ್ವಂತ ಜನರು ಯಾರು? ಇಬ್ರಿಯರು. ಮೋಶೆಯ ಸ್ವಂತ ಜನರು ಅವರು ಇಬ್ರಿಯರು. ಈ ಜನಗಳು ಅಲ್ಲಿ ನಾವು ನೋಡ್ತಕ್ಕಂಥವ್ರಾಗಿದ್ದೇವೆ. ಐಗುಪ್ತ ದೇಶದಲ್ಲಿ ಜೀತದಾಳುಗಳಾಗಿ ಐಗುಪ್ತದಲ್ಲಿ ಮಹಾಹಿಂಸೆಯನ್ನು ಅನುಭವಿಸುತ್ತಾ ಅವರ ಇರ್ತಕ್ಕಂಥ ಜನಗಳು ಅವರಾಗಿರುವಾಗ ಮೋಶೆ ಅವರ ಕಡೆಗೆ ಬಹಳ ಅಪಾರವಾದಂಥ ಪ್ರೀತಿ, ತನ್ನ ಜನಗಳು ತನ್ನ ಸ್ವಂತ ಜನಗಳು ಎಂಬುದಾಗಿ ಅಂದುಕೊಂಡ್ಬಿಟ್ಟು ಅವರ ಕಡೆಗೆ ಬಹಳ ಅಪಾರವಾಗಿರ್ತಕ್ಕಂಥ ಒಂದು ಅನುಕಂಪ ಇವನಿಗೆ ಇತ್ತು ಅವರ ಕಡೆಗೆ. ಆದ್ದರಿಂದ ಅವನು ಅಂದ್ಕೊಳ್ತಾ ಇದ್ದ, ಎಂದಾದರೂ ಒಂದು ಒಳ್ಳೆಯ ದಿವಸಗಳು ನಮ್ಮ ಜನಗಳಿಗೆ ಬರ್ತದೆ, ನನ್ನ ಜನಗಳಿಗೆ ಒಂದು ಒಳ್ಳೆಯ ದಿವಸ ಇವತ್ತಲ್ಲ ನಾಳೆ ಖಂಡಿತವಾಗಲೂ ಅದು ಬರ್ತದೆ. ಬಂದು ಆ ಒಳ್ಳೆಯ ದಿನ ಬಂದುಬಿಟ್ಟು ತನ್ನ ಎಲ್ಲ ಜನಗಳು ಅವರು ಈ ದಾಸತ್ವದ ಒಂದು ಸಂಕೋಲೆಯಿಂದ ಅವರು ಸ್ವತಂತ್ರರಾಗಿ ಬಿಡ್ತಾರೆ ಅಂತಕ್ಕಂಥ ಒಂದು ಮಹಾದಾಸೆ ಅವನ ಮನಸ್ಸಲ್ಲಿತ್ತು ಪ್ರೇಯರೆ. ಅವನು ದೇವರನ್ನು ಕರೆದಕ್ಕಿಂತ ಮುಂಚಿನ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಪ್ರೇಯರೆ. ಹಾಗಾಗಿ ತನ್ನ ಜನಗಳ ಬಗ್ಗೆ ಭಾಳ ಅನುಕಂಪ ಕಾಳಜಿ ಅವನಿಗಿತ್ತು. ಅದಕ್ಕೋಸ್ಕರ ತನ್ನ ಜನರು ಈ ದಾಸತ್ವ ಸಂಕೋಲೆಯಿಂದ ಒಂದು ದಿನ ಖಂಡಿತವಾಗಲೂ ಅವರು ಸ್ವಾತಂತ್ರ್ಯ ಆಗೇ ಆಗ್ತಾರೆ ಅಂತಕ್ಕಂಥ ಒಂದು ಆಲೋಚನೆ ಅವ್ರಿಗಿತ್ತು ಪ್ರೇಯರೆ. ಒಂದು ಮಹಾದಾಶೆ ಕೂಡ ಅವನಿಗೆ ಇತ್ತು ಎಂಬುದಾಗಿ ನೋಡ್ತಕ್ಕಂಥವ್ರಾಗಿದ್ದೇವೆ ಪ್ರೇಯರೆ. ಈ ಸಮಯದಲ್ಲಿ ಇವನು ದೇವರನ್ನು ನಿರೀಕ್ಷಿಸಲಿಲ್ಲ ಪ್ರೇಯರೆ. ಇನ್ನೂ ದೇವರನ್ನು ಕರೆದಿಲ್ಲ. ಅವನು ತಾನಾಗಿ ತಾನೇ ತನ್ನ ಸ್ವಂತ ಜನರ ಕುರಿತಾಗಿ ಆಲೋಚನೆ ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ಇವನು ಆ ಸಂದರ್ಭದಲ್ಲಿ ಹೀಗೆ ಆಲೋಚನೆ ಮಾಡುವಾಗ ಅವನು ದೇವರನ್ನು ನಿರೀಕ್ಷಿಸಲಿಲ್ಲ. ದೇವರ ಕಡೆಗೆ ದೃಷ್ಟಿ ಕೂಡ ಅವನು ಇಡಲಿಲ್ಲ ಪ್ರಿಯರೇ. ದೇವರ ಸಮಯಕ್ಕಾಗಿ ಅವನು ಕಾಯಲು ಕೂಡ ಇಲ್ಲ. ಮೋಶೆ ಕಾಯಲಿಲ್ಲ ಪ್ರಿಯರೇ. ತಪ್ಪಾಗಿ ತನ್ನ ಸ್ವಂತ ಬಲವನ್ನು ಆಧಾರ ಮಾಡಿಕೊಂಡು ಬಿಟ್ಟ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಐಗುಪ್ತ ದೇಶದಲ್ಲಿ ಬೆಳೆದಿದ್ದೆಲ್ಲ ಅವನು, ಅದಕ್ಕೋಸ್ಕರವಾಗಿ ಅಲ್ಲಿ ತನ್ನ ಜನಗಳಿಗೆ ಹಿಂಸೆ ಆಗುವಂಥದ್ದನ್ನು ಅವನು ಸಹಿಸಿಕೊಳ್ತಾ ಇರಲ್ಲ ಪ್ರಿಯರೇ. ಒಂದು ದಿವಸ ಮೋಶೆ ಏನು ಮಾಡ್ತಾನೆ, ದಾರಿಯಲ್ಲಿ ಹೋಗುವಾಗ ಒಬ್ಬ ಐಗುಪ್ತ್ಯನು ತನ್ನ ಜನರಾಗಿರ್ತಕ್ಕಂಥ ಒಬ್ಬನನ್ನು ಮಾನಸಿಕವಾಗಿ ಬಹಳ ಹಿಂಸೆ ಕೊಟ್ಟು ಅವನನ್ನು ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಶಾರೀರಿಕವಾಗಿ ಹಿಂಸೆಯನ್ನು ಅವನಿಗೆ ಕೊಡ್ತಾ ಇದ್ದಾನೆ, ಜನಕ್ಕೆ ಕೊಡ್ತಾ ಇದ್ದಾನೆ ಐಗುಪ್ತನು. ಇದನ್ನು ಮೋಶೆ ನೋಡಿಬಿಟ್ಟು ಅವನಿಗೆ ಬಹಳ ಕೋಪ ಬಂತು. ಕಣ್ಣಾರೆ ಮೋಶೆ ಅವನನ್ನು ನೋಡಿಬಿಟ್ಟು ತನ್ನ ಜನಗಳಿಗೆ ಹಿಂಸೆ ಕೊಡುವಂಥದ್ದನ್ನು ನೋಡಿಬಿಟ್ಟು ಅವನಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ಹೋಗಿ ಆ ಐಗುಪ್ತನನ್ನು ಕೊಂದು ಹಾಕಿಬಿಡ್ತಾನೆ ಪ್ರಿಯರೇ. ಕೊಂದು ಹಾಕಿಬಿಟ್ಟು ಕೋಪದ ಕೈಗೆ ತನ್ನ ಬುದ್ಧಿಯನ್ನು ಕೊಟ್ಟುಬಿಟ್ಟ ಪ್ರಿಯರೇ. ಕೋಪದ ಕೈಗೆ ತನ್ನ ಬುದ್ಧಿಯನ್ನು ಕೊಟ್ಟುಬಿಟ್ಟು ದೇವರ ಮುಂದೆ ಅವಿವೇಕಿಯಾಗಿ ಬಿಟ್ಟ ಪ್ರೇಯರ್. ಹೀಗೆ ಆಗುವಾಗ ಅವನಿಗೆ ಐಗುಪ್ತನ ಕೊಂದದ್ರಿಂದ ಅವನಿಗೆ ಏನಾಯ್ತಂದರೆ ಪ್ರಾಣ ಭಯ ಹತ್ಕೊಂಡ್ಬಿಟ್ಟು ಪ್ರೇಯರೆ. ಐಗುಪ್ತನನ್ನು ಕೊಂದುಬಿಟ್ಟಿದ್ದೇನೆ, ಈಗ ಐಗುಪ್ತರು ಇವನಿಗೆ ಬೇರೆಯವರಿಗೆಲ್ಲ ಹೋಗಿ ಹೇಳಿಬಿಟ್ಟು ನನ್ನ ಪ್ರಾಣಕ್ಕೆ ಹೇಳಿ ಧಕ್ಕೆ ತರ್ತವ್ರು ಎಂಬುದಾಗಿ ಹೇಳಿಬಿಟ್ಟು ಅವನು ಪ್ರಾಣ ಭಯದಿಂದ ಬಿಟ್ಟು ಓಡಿ ಹೋಗಿಬಿಟ್ಟ ಪ್ರೇಯರೆ. ಐಗುಪ್ತವನ್ನು ಬಿಟ್ಟು ಓಡಿ ಹೋಗಿ ಸುಮಾರು 40 ವರ್ಷಗಳ ಕಾಲ ತಲೆಮರೆಸಿಕೊಂಡು ಅಲೆಮಾರಿಯಾಗಿ ಅಲೆದಾಡಿದ. ಎಷ್ಟು ವರ್ಷ? 40 ವರ್ಷ. ಇನ್ನೂ ದೇವರ ಕರುವಿಕೆಗೆ ಇನ್ನೂ ಬಂದಿಲ್ಲ ಪ್ರಿಯರೇ. ಅವನು ಮೊದಲೇ ಇದೆಲ್ಲ ಆಗಿರತಕ್ಕಂಥ ಘಟನೆ. ಹಾಗಾಗಿ ಅವನು ತನ್ನ ಪ್ರಾಣ ಭಯದಿಂದ ಹೋಗಿ 40 ವರ್ಷಗಳ ಕಾಲ ಅಲೆಮಾರಿಯ ಜೀವಿತವನ್ನು ಅವನು ಮಾಡಬೇಕಾಗಿತ್ತು ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಚಂಚಲದ ಜೀವಿತ ನಿರೀಕ್ಷೆಯ ಜೀವನ ಅಲ್ಲ. ಚಂಚಲದ ಜೀವನ ನಿರೀಕ್ಷೆಯ ಜೀವನ ಅಲ್ಲ ಎಂಬುವಂಥದ್ದನ್ನು ಇವನ ಮೂಲಕವಾಗಿ ಕೂಡ ನಾವು ಕಂಡುಕೊಳ್ತೇವೆ ಪ್ರಿಯರೇ. ಇನ್ನು ಅರಸನಾಗಿರ್ತಕ್ಕಂಥ ಸೌಲನ ವಿಷಯದಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಅರಸನಾಗಿರ್ತಕ್ಕಂಥ ಸೌಲನ ಕಾಲದಲ್ಲಿ ಫಿಲಿಸ್ಟಿಯರು ಎಂಬಂಥ ಒಂದು ಜನಾಂಗ ಇದ್ದಾರಲ್ಲ, ಈ ಫಿಲಿಸ್ಟಿಯರು ಯಾರಂದರೆ ಇಸ್ರಾಯೇಲ್ ಜನಾಂಗದ ಕಡುವೈರಿಗಳು ಫಿಲಿಸ್ಟಿಯರು. ಇವರು ಕಡುವೈರಿಗಳಾಗಿದ್ದರಿಂದ ಒಂದು ಸಾರಿ ಈ ಎರಡು ದೇಶಗಳ ಮಧ್ಯೆ ಯುದ್ಧ ಪ್ರಾರಂಭವಾಗಿಬಿಡ್ತು ಪ್ರಿಯರೇ. ಯಾರಿಗೆ? ಫಿಲಿಸ್ಟಿಯರಿಗೆ ಮತ್ತು ಇಸ್ರಾಯೇಲ್ ಜನಾಂಗಕ್ಕೆ ಯುದ್ಧ ಪ್ರಾರಂಭವಾಯಿತು. ಬಹಳ ಘೋರವಾದಂಥ ಒಂದು ಯುದ್ಧ ಪ್ರಾರಂಭವಾಯಿತು ಇವರಿಬ್ಬರ ಮಧ್ಯದಲ್ಲಿ. ಕಡುವೈರಿಗಳಲ್ಲಿ ಇವರು ಆ ಯುದ್ಧ ಪ್ರಾರಂಭವಾಯಿತು. ಈ ಯುದ್ಧ ಪ್ರಾರಂಭವಾದಾಗ ಭಕ್ತನಾಗಿರ್ತಕ್ಕಂಥ ಅಥವಾ ದೇವರ ಮನುಷ್ಯನಾಗಿರ್ತಕ್ಕಂಥ ಸಮುವೇಲನು ಈ ಸೌಲನಿಗೆ ಒಂದು ಸಂದೇಶವನ್ನು ಕೊಡ್ತಾನೆ ಪ್ರಿಯರೇ. ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕಳಿಸಿಕೊಡ್ತಾನೆ. ಆ ಸಂದೇಶ ಏನೆಂಬುದಾಗಿ ನೋಡುವಾಗ ಅವನು ಹೇಳ್ತಾನೆ ಏನಂದರೆ, ಸೌಲನೇ,
ಈ ಯುದ್ಧದಲ್ಲಿ ಜಯ ನಿನ್ನದೇ, ಜಯ ನಿನ್ನದೇ. ಯಾಕಂದರೆ ದೇವರನ್ನು ಮೇಲೆ ಹಾತ್ಕೊಂಡು ಜೀವನ ಯುದ್ಧ ಮಾಡ್ತಕ್ಕಂಥವ್ರಲ್ಲ. ಅದಕ್ಕೋಸ್ಕರವಾಗಿ ಸಮುವೇಲನು, ದೇವ ಮನುಷ್ಯನು, ಪ್ರವಾದಿಯಾಗಿರ್ತಕ್ಕಂಥ ಸಮುವೇಲನು ಇವನಿಗೆ ಒಂದು ಸಂದೇಶ ಕಳಿಸಿದ. ಈಗ ಈ ನಡೆಯುವಂಥ ಯುದ್ಧದಲ್ಲಿ ಜಯ ನಿನ್ನದೇ ಆಗ್ತದೆ ಎಂಬುದಾಗಿ ಹೇಳಿಕೊಂಡು ಅವನಿಗೆ ಒಂದು ಸಂದೇಶ ಕಳಿಸ್ತಾನೆ. ಅಂದರೆ ನಾನು ಬರ್ತೇನೆ, ನಾನು ಬಂದು ನಿನ್ನ ಪರವಾಗಿ ಮತ್ತು ಎಲ್ಲ ಇಸ್ರಾಯೇಲ್ ಜನಾಂಗಗಳ ಪರವಾಗಿ ನಾನು ಬಂದು ಯೆಹೋವ ದೇವರಿಗೆ ಯಜ್ಞವನ್ನು ಅರ್ಪಿಸ್ತೇನೆ. ನಿನ್ನ ಪರವಾಗಿ ಎಲ್ಲ ಇಸ್ರಾಯೇಲ್ ಜನಾಂಗಗಳ ಪರವಾಗಿ ನಾನು ಬಂದು ಯೆಹೋವನಿಗೆ ಯಜ್ಞಾರ್ಪಣೆಯನ್ನು ನಾನು ಮಾಡ್ತೇನೆ, ಅಲ್ಲಿಯವರೆಗೆ ನೀನು ಕಾದುಕೊಂಡಿರು ಸ್ವಲ್ಪ ಅಂತ ಒಂದು ಸಂದೇಶವನ್ನು ಸಮುವೇಲನು ಸೌಲನಿಗೆ ಕಳಿಸಿಕೊಡ್ತಾನೆ ಪ್ರಿಯರೇ. ಈ ಸಂದೇಶ ಕಳಿಸಿದಾಗ ಯುದ್ಧ ನಡೆದಿದೆ, ಯುದ್ಧ ಭಯಂಕರದಿಂದ ನಡೆದಿದೆ. ಆದರೆ ಜಯ ನಿನ್ನದಾಗ್ತದೆ ಎಂಬುದಾಗಿ ಪ್ರವಾದಿ ಹೇಳಿದ್ದಾನೆ, ನಾನು ಬರ್ತೇನೆ ನಿನಗೋಸ್ಕರವಾಗಿ ಜನಗೋಸ್ಕರ ಯಜ್ಞ ಮಾಡ್ತೇನೆ ಎಂಬುದಾಗಿ. ಈ ಸೌಲ ಒಂದು ವಾರ ಕಾಯ್ದ ಸಮುವೇಲ ಬರಲಿಲ್ಲ. ಬರೋದಕ್ಕೋಸ್ಕರವಾಗಿ ಇನ್ನೂ ಅವನು ಕಾಯಬೇಕಾಗಿತ್ತಲ್ಲ. ಯಾಕಂದ್ರೆ ಪ್ರವಾದಿ ಹೇಳಿದ್ದಾನೆ ಮಾತು, ಜಯನಿಂದ ಎಂಬುದಾಗಿ ಹೇಳಿದ್ದಾನೆ, ದೇವರಿನ ಕಡೆ ಇದ್ದಾನೆ, ದೇವರಿನ ಪರವಾಗಿದ್ದ ಮಾಡ್ತಾನೆ ಅಂತ ಹೇಳಿದ್ದಾನೆ, ಎಲ್ಲ ಸಹ ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಬಂದು ಯಜ್ಞ ಮಾಡ್ತೇನೆ ಎಂಬುದಾಗಿ ಪ್ರವಾದಿ ಹೇಳಿದ ಮೇಲೆ ಪ್ರವಾದಿ ಮಾತಿಗೆ ಬೆಲೆ ಕೊಟ್ಟು ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೋದಾಗಿತ್ತು ಪ್ರಿಯರೇ. ಅವನು ಕಾಯಲಿಲ್ಲ, ಒಂದು ವಾರ ಕಾಯ್ದ ಅಷ್ಟೇ. ಒಂದು ವಾರ ಆಯಿತು. ಒಂದು ವಾರದ ತಕ್ಷಣವಾಗಿ ಅವನೇನು ಮಾಡ್ತಾನೆ, ತನ್ನ ತಾಳ್ಮೆಯನ್ನು ಕಳೆದುಕೊಂಡು ಬಿಟ್ಟ ಪ್ರಿಯರು. ತಾಳ್ಮೆಯನ್ನು ಕಳೆದುಕೊಂಡು ಬಿಟ್ಟು ತಾನೇ ಏನು ಮಾಡ್ತಾನೆ ಅಂದರೆ ಆ ಸಮುವೇಲನ ಸ್ಥಾನದಲ್ಲಿ ನಿಂತುಕೊಂಡು, ಪ್ರವಾದಿ ಸಮುವೇಲನ ಸ್ಥಾನದಲ್ಲಿ ಒಬ್ಬನ ನಿಂತುಕೊಂಡು ತನಗೆ ನಿಷಿದ್ಧವಾಗಿರ್ತಕ್ಕಂಥ ಆ ಯಜ್ಞೆಯ ಅರ್ಪಣೆಯನ್ನು ಇವನೇ ಮಾಡಿಬಿಟ್ಟಾನೆ ಪ್ರಿಯರೇ. ಸೌಲನೇ ಮಾಡಿಬಿಡ್ತಾನೆ. ಇವನಿಗೆ ನಿಷೇಧ. ಇವನು ಸೌಲ ಯಜ್ಞಾರ್ಪಣೆ ಮಾಡುವಂಥವನಲ್ಲ, ಮಾಡಬಾರ್ದವನು. ಅದು ಯಾರಿಗೆ ಸಲ್ಲಬೇಕು ಅದು ಮಾತ್ರ ಸಲ್ತದೆ ಪ್ರಿಯರೇ. ಯಾರು ಯಜ್ಞ ಮಾಡಬೇಕು ಅವ್ರಿಗೆ ಅವ್ರು ಮಾಡಬೇಕಾಗ್ತದೆ. ಅದನ್ನು ಬಿಟ್ಟುಬಿಟ್ಟು ಒಂದು ವಾರ ಕಾಯ್ದು ಬಿಟ್ಟು ಪ್ರವಾದಿನೂ ಬರಲಿದ್ದರೇನಂತೆ, ಇನ್ನೂ ಬರ್ತಾನೆ, ಏನೋ ಅವ್ರಿಗೆ ಆಗಿರಬೇಕು, ಪ್ರವಾದಿಗೆ ಸ್ವಲ್ಪ ತಡ ಆಗಿರಬೇಕು. ಒಂದು ವಾರ ಕಾದ್ಬಿಟ್ಟು ಅವನು ಬರೆದಿದ್ದರಿಂದ ಇವನು ತನಗೆ ನಿಷಿದ್ಧವಾಗಿರ್ತಕ್ಕಂಥ ಆ ಯಜ್ಞಾರ್ಪಣೆಯನ್ನು ಅವನು ಮಾಡಿಬಿಟ್ಟ. ಇದರ ದೆಸೆಯಿಂದ ಏನಾಯಿತು ಗೊತ್ತಾ? ಹಾಗೆ ಮಾಡಿದ್ರಿಂದ ಅದರ ದೆಸೆಯಿಂದ ದೇವರ ಕೋಪಕ್ಕೆ ಗುರಿಯಾಗಿಬಿಟ್ಟ ಪ್ರಿಯರೇ. ಚಂಚಲದ ಜೀವಿತ ಅದು ನಿರೀಕ್ಷೆಯ ಜೀವನ ಅಲ್ಲ ಎಂಬುವಂಥದ್ದನ್ನು ಇವನ ಮೂಲಕವಾಗಿ ಕೂಡ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಒಂದು ವಾಕ್ಯವನ್ನು ಓದೋಣ. 1 ಸಮುವೇಲ 13ನೇ ಅಧ್ಯಾಯ 13 ಮತ್ತು 14 ವಚನವನ್ನು ಸ್ವಲ್ಪ ನಾವು ನೋಡೋಣ. ಇಲ್ಲಿ ನೋಡಿ, ಸೌಲನೇ ಬುದ್ಧಿಹೀನವಾದಂಥ ಕೆಲಸ ಮಾಡಿಬಿಟ್ಟೆ. ನಾನು ಹೇಳಿದ್ದೇನೆ, ನನಗೆ ದೇವರಿಂದ ನನಗೆ ಪ್ರವಾದನೆ ಬಂದಿರತಕ್ಕಂಥದ್ದು ಏನು, ನನಗೆ ಅದನ್ನು ನಾನು ನಿನಗೆ ಹೇಳಿದ್ದೇನೆ. ಎಂಥ ಬುದ್ಧಿನ ಕೆಲಸ ಮಾಡಿಬಿಟ್ಟೆ ನೀನು. ಒಂದು ವೇಳೆ ನನಗೋಸ್ಕರವಾಗಿ ಕಾದಿದ್ದರೆ ನಾನು ಯೆಹೋವನ ಸನ್ನಿಧಾನದಲ್ಲಿ ಯಜ್ಞವನ್ನು ಅರ್ಪಿಸಿ ನಿನ್ನ ಆಶೀರ್ವದಿಸ್ತಾ ಇದ್ದೆ, ನಿನ್ನ ರಾಜ್ಯವನ್ನು ಇನ್ನೂ ವಿಸ್ತೀರ್ಣವಾಗಿ ದೇವರು ಮಾಡ್ತಾ ಇದ್ದ. ಆದರೆ ನೀನು ಅವಿಧೇಯನಾಗಿಬಿಟ್ಟು, ದೇವರಿಗೆ ಕೂಡ ಅವಿಧೇಯನಾಗಿಬಿಟ್ಟು, ನನಗೂ ಕೂಡ ಅವಿಧೇಯನಾಗಿಬಿಟ್ಟು ನೀನು ತಪ್ಪು ಕೆಲಸ ಮಾಡಿಬಿಟ್ಟೆ. ಇದರಿಂದ ನಿನ್ನ ರಾಜ್ಯ ಉಳಿಯೋದಿಲ್ಲ ಪ್ರಿಯರೇ. ನೋಡಿ, ಗೆಲುವು ನಿನ್ನದೇ, ಆಶೀರ್ವಾದ ನಿನ್ನದೇ, ಇಸ್ರಾಯೇಲರಿಗೆ ಜಯ ನಿಮ್ಮದೇ ಎಂಬುದಾಗಿ ಹೇಳ್ತಕ್ಕಂಥ ಪ್ರವಾದಿ ಇವನು ಮಾಡಿದಂಥ ಒಂದು ತಪ್ಪು ಕಾರ್ಯದಿಂದಾಗಿ, ಒಂದೇ ಒಂದು ಕೆಲಸದಿಂದಾಗಿ ಇಡೀ ತನ್ನ ರಾಜ್ಯವನ್ನೇ ಕಳೆದುಕೊಳ್ಳುವಂಥ ಸ್ಥಿತಿಗೆ ಇವನು ಬಂದುಬಿಟ್ಟ ಪ್ರಿಯರೇ. ಅದಕ್ಕೋಸ್ಕರವಾಗಿ ನೀನು ತಪ್ಪು ಮಾಡಿಬಿಟ್ಟು ನಿನ್ನ ದೇವರು ನಿನಗೆ ಈ ಮಾಡಿದಂಥ ನಿನ್ನ ಕಾರ್ಯದಿಂದ ನಿನಗೆ ದೇವರು ಆಶೀರ್ವಾದ ಮಾಡೋದಿಲ್ಲ. ನಿನ್ನ ಅರಸುತನವನ್ನು ಕಳ್ಕೊಳ್ಬಿಡ್ತಿ, ನಿನ್ನ ರಾಜ್ಯವನ್ನು ಕೂಡ ಕಳ್ಕೊಳ್ಬಿಡ್ತಿ ಎಂಬುದಾಗಿ ಸಮುವೇಲ ಹೇಳುವಂಥದ್ದು ಪ್ರಿಯರೇ. ಚಂಚಲದ ಜೀವಿತ ನಿರೀಕ್ಷೆಯ ಜೀವನ ಅಲ್ಲ ಪ್ರಿಯರೇ. ಆದ್ದರಿಂದ ನಾವುಗಳು ಅವರಿವರ ಮಾತುಗಳನ್ನು ಕೇಳಿಕೊಂಡು ನಮ್ಮ ಮನಸ್ಸಿನ ದೃಢತೆಯನ್ನು ನಾವೆಂದೂ ಕೂಡ ಕಳ್ಕೊಳ್ಬಾರ್ದು ಪ್ರಿಯರೇ. ದೇವರು ಉಚಿತವಾಗಿ ತನ್ನ ಮಹಾಕೃಪೆಯಿಂದ ಹಲವು ವರಗಳನ್ನು, ಆಶೀರ್ವಾದಗಳನ್ನು ನಮಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ತನ್ನ ಮಹಾಕೃಪೆಯಿಂದ ನಾವು ಬೇಡಿ ಅವುಗಳನ್ನು ಪಡೆದುಕೊಳ್ಬೇಕಷ್ಟೇ ಪ್ರಿಯರೇ. ಅದು ಉಚಿತವಾಗಿ ಆತ ನಮಗೆ ಇಟ್ಟಿದ್ದಾನೆ ಪ್ರಿಯರೇ. ಬೇಡುವಂಥ ಎಲ್ಲರಿಗೂ ಕೂಡ ಉಚಿತವಾದಂಥ ಆಶೀರ್ವಾದ ನಮಗೆ ಹುಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ
ಚಂಚಲರಾಗಿ ಅಸಡ್ಡೆ ಮಾಡಿ ಅವುಗಳನ್ನು ನಾವು ಕಳ್ಕೊಳ್ಳುವಂಥದ್ದು ಬೇಡ ಪ್ರಿಯರೇ. ಚಂಚಲ ಸ್ವಭಾವದಿಂದ ದೇವರು ನಮಗಾಗಿಟ್ಟಿರುವಂಥ ಆಶೀರ್ವಾದಗಳನ್ನು ಚಂಚಲ ಸ್ವಭಾವದ ಜೀವಿತದಿಂದ ನಾವು ಕಳ್ಕೊಳ್ಳುವಂಥದ್ದು ಬೇಡ ಪ್ರಿಯರೇ. ಆಶೀರ್ವಾದಗಳನ್ನು ಕಳ್ಕೊಳ್ಳುವಂಥದ್ದು ಬೇಡ ಪ್ರಿಯರೇ. ಜಾಗರೂಕರಾಗಿದ್ದುಕೊಂಡು ಆ ಆಶೀರ್ವಾದಗಳನ್ನು ನಮ್ಮ ಜೀವನದಲ್ಲಿ ನಾವು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ ಪ್ರಿಯ. ವಕ್ರ ಮಾರ್ಗಗಳನ್ನು ಹಿಡಿಯುವಂಥದ್ದು ಬೇಡ ಪ್ರಿಯರೇ. ಮಾಡಬೇಕಾದಂಥ ಕರ್ತವ್ಯವನ್ನು ನಾವು ದೇವರಿಗೋಸ್ಕರವಾಗಿ ನಾವು ಮಾಡಬೇಕು ಪ್ರಿಯರೇ. ಕರ್ತನು ಕೊಡುವ ಉನ್ನತಿ ದಿನಗಳಿಗೋಸ್ಕರವಾಗಿ, ಕರ್ತನು ಕೊಡುವಂಥ ಉನ್ನತಿಯ ಆಶೆಗಳಿಗೋಸ್ಕರವಾಗಿ ನಾವು ನಿರೀಕ್ಷೆಯಿಂದ ಮತ್ತು ನಂಬಿಕೆಯಿಂದ ನಾವು ಕಾಯುವಂಥವರು ಆಗಿರಬೇಕೆಂಬುದಾಗಿ ಈ ವಾಕ್ಯದ ಮೂಲಕ ನಮಗೆ ತಿಳಿದು ಬರೆದದ್ದಾಗಿದೆ ಪ್ರಿಯರೇ. ಯಾಕಂದರೆ ಕರ್ತನು ನಂಬಿಕಸ್ಥನು ಆತನಾಗಿದ್ದಾನೆ. ಈ ದಿಸೆಯಲ್ಲಿ ನಮಗೆ ನೆರವಾಗುವಂತೆ ಒಂದು ದಾವೀದನ ಕೀರ್ತನೆಗಳಲ್ಲಿ ನಾವು ಆಲೋಚನೆ ಮಾಡುವಾಗ 25ನೇ ಕೀರ್ತನೆಯ 1 ಮತ್ತು 2 ವಚನಗಳನ್ನು ಸ್ವಲ್ಪ ನೋಡೋಣ. ಏನು ಹೇಳ್ತಾನೆ ಇಲ್ಲಿ? 25, 1, 2. ಹಾಂ 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 ದೇವರೇ, ನಾನು ನಿನ್ನೆ ನಂಬಿದ್ದೇನೆ, ನಿನ್ನ ಮೇಲೆ ನಾನು ನಿರೀಕ್ಷೆ ಇಟ್ಟಿದ್ದೇನೆ. ದೇವರೇ, ನಾನು ಆಶಾಭಂಗ ಪಡಿಸಬೇಡಪ್ಪ. ಓದಮ್ಮ. ಹಾಂ ಹೌದು. ನಿನ್ನ ಮಾರ್ಗವನ್ನು ನನಗೆ ತಿಳಿಸು ದೇವರೇ, ನೀನು ಒಪ್ಪುವ ದಾರಿಯನ್ನು ನನಗೆ ತೋರಿಸು ದೇವರೇ. ಈ ಒಂದು ಪ್ರಾರ್ಥನೆ ದಾವೀದನದಾಗಿತ್ತು ಎಂಬುದಾಗಿ ನೋಡ್ತೇವೆ. ಓದಮ್ಮ. ನೀನು ಒಪ್ಪುವಂಥ ದಾರಿಯನ್ನು ನನಗೆ ತೋರಿಸು, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು ದೇವರೇ. ನೀನೇ ನನ್ನನ್ನು ರಕ್ಷಿಸುವ ದೇವರು, ಹಾಗಲೆಲ್ಲ ನಿನ್ನನ್ನೇ ನಾನು ನಿರೀಕ್ಷಿಸುವನಾಗಿದ್ದೇನೆ ಎಂಬುದಾಗಿ ಭಕ್ತನ ಒಂದು ಪ್ರಾರ್ಥನೆ ಪ್ರಿಯರೇ. ಹೌದು ಪ್ರಿಯರೇ, ದೇವರಿಂದ ನನ್ನ ದ್ರೋಹಿಗಳಿಂದ ತಪ್ಪಿಸು, ನನಗೆ ಆಶಾಭಂಗ ಪಡಿಸಬೇಡ. ನಿನ್ನ ಹೊರತು ಈ ಲೋಕದಲ್ಲಿ ಯಾರೂ ಸಹ ದೇವರಿಲ್ಲ, ನಾನು ನಿನ್ನನ್ನೇ ಆಶ್ರಯಿಸ್ಕೊಂಡು ಜೀವನ ಮಾಡ್ತಕ್ಕಂಥವನು ಅದಕ್ಕೋಸ್ಕರವಾಗಿ ದೇವರಿಗೆ ಹೇಳ್ತಾನೆ ಪ್ರಿಯರೇ, ನೀನು ಒಪ್ಪುವಂಥ ಮಾರ್ಗದಲ್ಲೇ ನನ್ನನ್ನು ನಡೆಸಪ್ಪ. ನಿನ್ನ ಆಶೀರ್ವಾದಗಳಿಂದ ನನ್ನ ತೆಗೆಯಬೇಡ, ನಿನ್ನ ರಕ್ಷಣೆಯನ್ನು ಯಾವಾಗಲೂ ಅನುಭವಿಸುವಂತೆ ನನಗೆ ಮಾಡು ಎಂಬುದಾಗಿ ಅಲ್ಲಿ 51ನೇ ಕೀರ್ತನೆ ಸಹ ದಾವೀದನು ಬರಿತಾನೆ. ನಿನ್ನ ರಕ್ಷಣೆಯಿಂದ ಯಾವಾಗಲೂ ಅನುಭವಿಸಲಿಕ್ಕೆ ನನಗೆ ನನ್ನ ಕೃಪೆಯನ್ನು ತೋರಿಸು, ನಿನ್ನ ಮಾರ್ಗವನ್ನು ನನಗೆ ತೋರಿಸು, ನೀನು ಒಪ್ಪುವಂಥ ದಾರಿಯಲ್ಲೇ ನನ್ನ ನಡೆಸಿ ಎಂಬುದಾಗಿ ಅವನು ಹೇಳ್ತಾ, ನಿನ್ನ ಸತ್ಯಾನುಸಾರವಾಗಿ ನನ್ನ ನಡೆಸುತ್ತಾ ನನ್ನ ಉಪದೇಶ ಮಾಡು ಎಂಬುದಾಗಿ ದೇವರನ್ನು ಕೇಳಿಕೊಳ್ತಾ, ನೀನೇ ನನ್ನನ್ನು ರಕ್ಷಿಸ್ತಕ್ಕಂಥ ದೇವರು, ಹಾಗಲೆಲ್ಲ ನಾನು ನಿನ್ನನ್ನೇ ನಿರೀಕ್ಷಿಸುವನಾಗಿದ್ದೇನೆ. ಇಂಥ ಒಂದು ನಿರೀಕ್ಷೆಯ ಜೀವಿತ ಅದು ನಮ್ಮದಾಗಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಕರೆ ಕೊಡುವಂತಾಗಿದೆ ಪ್ರಿಯರೇ. ಈ ವಾಕ್ಯವನ್ನು ನಾವು ಈಗ ಓದಿದ್ದೀವಲ್ಲ, ಈ ವಾಕ್ಯದಲ್ಲಿ ಕೂಡ 3 ವಿಶೇಷವಾದ ಒಂದು ವಿಷಯಗಳಿವೆ. ಏನಂದರೆ ತಿಳಿಸು, ತೋರಿಸು, ಉಪದೇಶಿಸು. ಇಲ್ಲಿ ಕೂಡ 3 ವಾಕ್ಯಗಳು ಬರೆಯಲ್ಪಟ್ಟಿದೆ. ನನಗೆ ತಿಳಿಸು, ತೋರಿಸು, ಉಪದೇಶ ಮಾಡು. ನನಗೆ ಈ ಶ್ರೇಷ್ಠವಾದಂಥ ವಾಕ್ಯವನ್ನು ದಾವೀದನು ಹೇಳ್ತಾನೆ. ಅದಕ್ಕೋಸ್ಕರವಾಗಿ 34ನೇ ಕೀರ್ತನೆ 5ನೇ ವಚನದಲ್ಲಿ ಕೂಡ ದಾವೀದನು ಬರ್ತಾನೆ ಅಂತಂದರೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖ ಎಂದಿಗೂ ಸಹ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುತ್ತಾರೆ, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಬರ್ತಾನೆ ಪ್ರಿಯ. ಹಾಗಾದರೆ ನಾವು ತಿಳಿಸು, ತೋರಿಸು, ಉಪದೇಶಿಸು ಈ ಶಬ್ದಗಳನ್ನು ಆಲೋಚನೆ ಮಾಡುವಾಗ ನಾವು ಆತನನ್ನು ದೃಷ್ಟಿ ಇಟ್ಟು ಆತನ ಹಿಂಬಾಲಿಸಿಕೊಂಡು ಹೋಗುವಂಥ ನಮ್ಮ ಬಾಳಿನಲ್ಲಿ ಅಭ್ಯಾಸ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಬದುಕಿನ ಎಲ್ಲ ಒಂದು ಪರಿಸ್ಥಿತಿಗಳಲ್ಲಿಯೂ ಕೂಡ ನಾವು ಚಂಚಲ ಜೀವಿತಕ್ಕೆ ಒಳಗಾಗದೆ, ನಂಬಿಕೆ ನಿರೀಕ್ಷೆಗಳಲ್ಲಿ ನಾವು ಬಿದ್ದು ಹೋಗದೆ, ಸರ್ವಶಕ್ತನಾಗಿರ್ತಕ್ಕಂಥ ದೇವರನ್ನೇ ನಾವು ಆಶ್ರಯಿಸುವಾಗ ದೇವರ ಕಣ್ಣುಗಳು ನಮ್ಮ ಮೇಲೆಯೇ ಅವು ನೆಟ್ಟಿರ್ತವೆ ಪ್ರಿಯರೇ. ದೇವರ ಕಣ್ಣು ನಮ್ಮ ಮೇಲೆ ಇಟ್ಟಿರ್ತವೆ. ಆತನು ತನ್ನ ದೂತರನ್ನು ನಮಗೋಸ್ಕರವಾಗಿ ಸಿದ್ಧಪಡಿಸಿ ಇಟ್ಟಿರುವಂಥ ದೇವರಾಗಿದ್ದಾನೆ. ಮಹಾಕೃಪೆಯಿಂದ ನಮ್ಮನ್ನು ಅಪ್ಪಿಕೊಂಡು ಆತನು ಮುದ್ದಿಡಲು ಆತನು ಕಾಯುವಾತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಶೋಧನೆಗಳನ್ನು ದಾಟುವಾಗ ಸೋಲುಗಳನ್ನು ಜಯವಾಗಿ ಮಾರ್ಪಡಿಸಿ ನಿರಾಶೆಯಲ್ಲಿ ನಿರೀಕ್ಷೆಯನ್ನು ಹೆಚ್ಚಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಕರೆ ಕೊಡ್ತದೆ. ಇದೇ ಕ್ರೈಸ್ತ ಜೀವಿತ ಎಂಬುದಾಗಿ ನಾವು ತಿಳ್ಕೊಳ್ತಕ್ಕಂಥದ್ದಾಗಿದ್ದೇವೆ ಪ್ರಿಯರೇ. ಕೀರ್ತನೆಗಳು 33ನೇ ಅಧ್ಯಾಯ 18 ಮತ್ತು 19 ವಚನವನ್ನು ಒಮ್ಮೆ ನಾವು ಓದೋಣ. ಹೌದು, ತನ್ನಲ್ಲಿ ಭಯಭಕ್ತಿ ಉಳ್ಳವನು ಅವರನ್ನು ಆತನು ರಕ್ಷಿಸ್ತಾನೆ.
ತನ್ನ ಕೃಪೆಯನ್ನು ನಿರೀಕ್ಷಿಸೋರಿಗೆ ಹೌದಮ್ಮ. ಹಾಂ ಹಾಂ ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ಕಾಯ್ತಾನೆ. ಆತನಲ್ಲಿ ನಿರೀಕ್ಷೆ ಇರ್ತಕ್ಕಂಥ ಜನಗಳ ಜೀವಿತವನ್ನು ಆಶೀರ್ವದಿಸಿ ಕಾಪಾಡಿ ಪ್ರಾಣವನ್ನು ಸಂರಕ್ಷಿಸಿ ಕಾಪಾಡಿಕೊಂಡು ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೇಯರೆ 21, 22ನೇ ವಚನ ಓದಮ್ಮ. ಹಾಂ ಆತನ ಪರಿಶುದ್ಧ ನಾಮದಲ್ಲಿ ಭರವಸೆ ಬಿಟ್ಟಿದ್ದೇನೆ. ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ. ನಿನ್ನ ಕೃಪೆಯು ನಮ್ಮ ಮೇಲೆ ಯಾವಾಗಲಿರಲಿ. ಪ್ರೇಯರೆ, ಈ ಒಂದು ಮಾತು ನಾವು ದೇವರಲ್ಲಿ ಹೇಳ್ಕೊಳ್ತಕ್ಕಂಥ ಪ್ರೇಯರೆ. ದೇವರೇ, ನಾವು ನಿನ್ನನ್ನೇ ನಿರೀಕ್ಷಿಸಿದ್ದೇವೆ, ನಿನ್ನ ನಾಮದಲ್ಲೇ ನಾವು ಭರವಸೆ ಬಿಟ್ಟಿದ್ದೇವೆ. ಅದಕ್ಕೋಸ್ಕರವಾಗಿ ನಿನ್ನನ್ನು ನಿರೀಕ್ಷಿಸಿಕೊಂಡಿರ್ತಕ್ಕಂಥ ನಮಗೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಈ ಪ್ರಾರ್ಥನೆ ಅದು ನಮ್ಮದಾಗಿರಬೇಕು. ಪ್ರೇಯರೆ, ಚಂಚಲದ ಜೀವಿತ ನಿರೀಕ್ಷೆಯ ಜೀವನ ಅಲ್ಲ. ದೇವರ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿಟ್ಟುಕೊಂಡು ಜೀವನ ಮಾಡುವಂಥ ಜೀವನವೇ ಅದು ವಿಶೇಷವಾದಂಥ ಜೀವಿತ. ಅದು ಆಶೀರ್ವಾದಕ್ಕೆ ಪಾತ್ರರಾಗತಕ್ಕಂಥ ಜೀವಿತ ಎಂಬುದಾಗಿ ನಾವು ನೋಡ್ತೇವೆ. ಪ್ರೇಯರೆ, ಕೊನೆಯದಾಗಿ ನಾವು ನೋಡ್ತೇವೆ 104ನೇ ಕೀರ್ತನೆಯಲ್ಲಿ 27, 28 ವಚನಗಳನ್ನು ಓದುವಾಗ ಅಲ್ಲಿ ನಮಗೆ ಕಂಡುಬರುವಂಥ ಒಂದು ವಿಶೇಷವಾದ ಸಂಗತಿ ಏನಂದರೆ, ಅಲ್ಲಿ ಪ್ರಾಣಿಗಳಿಗೂ ಒಂದು ನಿರೀಕ್ಷೆ ಇದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರೇಯರೆ, ಪ್ರಾಣಿಗಳಿಗೂ ಕೂಡ ಒಂದು ನಿರೀಕ್ಷೆ ಇದೆ, ಅವುಗಳಿಗೆ ಸಿಕ್ಕದ್ರಲ್ಲಿ ಅವುಗಳಿಗೆ ತೃಪ್ತಿ ಕೂಡ ಇದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೇಯರೆ, ಪ್ರಾಣಿಗಳಿಗೆ ನಿರೀಕ್ಷೆ ಇದೆ, ಅವುಗಳಿಗೆ ಸಿಕ್ಕದ್ರಲ್ಲಿ ಅವರಿಗೆ ತೃಪ್ತಿ ಇದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ದೇವ ಸ್ವರೂಪದಲ್ಲಿಯೇ ಉಂಟು ಮಾಡಲ್ಪಟ್ಟಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಮಗೆ ಯಾರಿಗೂ ಕೂಡ ಇಲ್ಲದಂಥ ಒಂದು ಮಹಿಮೆಯನ್ನು ಪಡೆದುಕೊಂಡಿರ್ತಕ್ಕಂಥ ಮಾನವರಾಗಿರ್ತಕ್ಕಂಥ ನಮಗೆ, ಮನುಷ್ಯರಿಗೆ ಯಾವ ನಿರೀಕ್ಷೆ ಕೂಡ ಇಲ್ಲ, ಯಾವ ತೃಪ್ತಿ ಕೂಡ ನಮ್ಮ ಜೀವನದಲ್ಲಿ ಇಲ್ಲ ಎಂಬುದಾಗಿ ನಾವು ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ತೇವೆ. ಪ್ರೇಯರೆ, ಆತ್ಮವನ್ನು ಪಡೆದುಕೊಂಡು ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ಆಗಿರ್ತಕ್ಕಂಥ ನಾವು ಅನೇಕ ಸಾರಿ ದಾರಿ ತಪ್ಪಿ ಹೋಗ್ತೇವೆ. ಪ್ರೇಯರೆ, ಅದಕ್ಕೋಸ್ಕರವಾಗಿ ಆ ರೀತಿಯಲ್ಲಿ ದಾರಿ ತಪ್ಪಿ ಹೋಗ್ತಕ್ಕಂಥ ನಮಗೆ ದೇವರು ತಾನೇ ಯೆಶಾಯನ ಮೂಲಕವಾಗಿ ಒಂದು ವಿಶೇಷವಾದಂಥ ಒಂದು ಮಾತನ್ನು ನಮಗೆ ತಿಳಿಸುತ್ತಾನೆ. ಏನು ಬರೆದಿದ್ದಾನೆ ಯೆಶಾಯ? ದೇವರ ಮಾತನ್ನು ಯೆಶಾಯ ಹೇಗೆ ಬರೆದಿದ್ದಾನೆ ಎಂಬುದಾಗಿ ನೋಡುವಾಗ, ಯೆಶಾಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2 ಮತ್ತು 2, 3, 4 ವಚನಗಳಲ್ಲಿ ಅದು ನಮಗೆ ಭಾಳ ಸ್ಪಷ್ಟವಾಗಿ ಕಂಡುಬರ್ತದೆ. ಯೆಶಾಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2ರಿಂದ 4 ವಚನಗಳನ್ನು ಪಟ್ಟಂತ ಓದೋಣ ಯಾರಾದರೂ. ಆಕಾಶ ಮಂಡಲವೇ, ಭೂಮಂಡಲವೇ ಕೇಳು, ಯೆಹೋವನು ನಮ್ಮೊಟ್ಟಿಗೆ ಈಗ ಮಾತನಾಡ್ತಾ ಇದ್ದಾನೆ. ಪ್ರೇಯರೆ, ದೇವರು ಮಾತನಾಡಿರ್ತಕ್ಕಂಥ ಸಂಗತಿಯನ್ನು ಯೆಶಾಯನು ತಿಳಿಸ್ಕೊಡ್ತಾ ಇದ್ದಾನೆ. ದೇವರೇ ನಮ್ಮೊಟ್ಟಿಗೆ ಮಾತಾಡ್ತಾರೆ. ಓದಮ್ಮ, ಮುಂದೆ ಓದು. ನಾನು ಸಾಕಿ ಸಲುಹಿದಂಥ ಮಕ್ಕಳೇ ನನಗೆ ದ್ರೋಹ ಮಾಡಿಬಿಟ್ಟಿದ್ದಾರೆ. ದೇವರು ಬಹಳ ಏನಂದರೆ ಮನನಾಟುವಂತೆ ನೊಂದುಕೊಂಡು ಈ ಮಾತನ್ನು ನಮ್ಮ ಬಗ್ಗೆ ಆತನ ಹೇಳ್ತಾ ಇದ್ದಾನೆ. ಪ್ರೇಯರೆ, ನಾನು ಸಾಕಿದಂಥ ನನ್ನ ಮಕ್ಕಳೇ ನನಗೆ ದ್ರೋಹ ಮಾಡಿಬಿಟ್ಟಿದ್ದಾರೆ. ಮುಂದೆ ಹೋದ್ರಮ್ಮ. ಎತ್ತು ಯಜಮಾನನನ್ನು ಗುರುತು ಹಿಡಿತಾ ಇದೆ, ಕತ್ತೆ ಗೋದಲೆಯನ್ನು ಗುರುತು ಹಿಡಿದು ಹೋಗ್ತಾ ಇದೆ. ಓದಮ್ಮ ಮುಂದೆ. ಇಸ್ರಾಯೇಲ್ ಜನರಿಗೆ ತಿಳುವಳಿಕೆ ಇಲ್ಲ. ಎತ್ತು ತನ್ನ ದಣಿಯನ್ನು ಗುರುತಿಡ್ತಾ ಇದೆ, ಕತ್ತೆ ತನ್ನ ಗೋದಲೆಯನ್ನೇ ಗುರುತಿಡ್ತಾ ಇದೆ, ತನ್ನ ಯಜಮಾನನ ಗುರುತಿಸ್ತಾ ಇದೆ. ಆದರೆ ನಾನು ಸೃಷ್ಟಿಸಿ ಆರಿಸಿಕೊಂಡು ನನ್ನ ಮಕ್ಕಳೆಂಬುದಾಗಿ ಕನಿಕರಿಸಿಕೊಂಡ ನನ್ನ ಜನಗಳು ನನ್ನನ್ನು ಗುರುತಿಸ್ತಾ ಇಲ್ಲ. ದನಗಳು, ಕತ್ತೆಗಳು ತಮ್ಮ ಯಜಮಾನನ ಗುರುತಿಸುವಾಗ, ನಾನು ಆರಿಸಿಕೊಂಡು ನನ್ನ ಮಕ್ಕಳೆಂಬುದಾಗಿ ಕನಿಕರಿಸಿ ಪ್ರೀತಿಸ್ತಕ್ಕಂಥ ನನ್ನವರು ನನಗೆ ದ್ರೋಹ ಮಾಡಿಬಿಟ್ಟಿದ್ದಾರೆ. ನಾನು ಉಂಟು ಮಾಡ್ತಕ್ಕಂಥ ನನ್ನ ಮಕ್ಕಳೇ ನನ್ನನ್ನು ಗುರುತಿಡ್ತಾ ಇಲ್ಲಲ್ಲ. ಎಷ್ಟು ದೇವರು ನೊಂದುಕೊಂಡು ಈ ಮಾತನಾಡ್ತಾರೆ. ಮುಂದೆ ಹೋದವ. ಇಸ್ರಾಯೇಲ್ ಜನಗಳಿಗೆ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸ್ತಿಲ್ಲ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ನಾನು ಏನು ಹೇಳಲಿ? ನಾನು ನಿಮ್ಮನ್ನು ಸೃಷ್ಟಿಸಿ ಉಂಟು ಮಾಡಿ ಆಶೀರ್ವದಿಸಿ ಕನಿಕರಿಸಿ ನೀವು ಲೋಕದಲ್ಲಿ ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದುಕೊಂಡು ನಾನು ನಿಮಗೋಸ್ಕರವಾಗಿ ಪ್ರಾಣ ಕೊಟ್ಟು ನನ್ನ ರಕ್ತದ ಮೂಲಕವಾಗಿ ನಿಮ್ಮನ್ನು ಕೊಂಡುಕೊಂಡು ಆ ನಿತ್ಯ ಜೀವನಕ್ಕೆ ನಡೆಸ್ಕೊಂಡು ಹೋಗ್ಬೇಕೆಂಬತಕ್ಕಂಥ ಉದ್ದೇಶದಿಂದ ಲೋಕಕ್ಕೆ ಬಂದು ನಿಮ್ಮನ್ನು ಇಷ್ಟಾಗಿ ಪ್ರೀತಿ ಮಾಡಿದೆ. ನನ್ನ ಪ್ರಾಣವನ್ನು ನಿಮಗಾಗಿಯೇ ಕೊಟ್ಟೆ, ದಾರಿ ಎರೆದೆ. ಎದಕ್ಕೋಸ್ಕರವಾಗಿ?
ನೀವು ಪಾಪದಲ್ಲಿ ಬಿದ್ದು ನರಕದಲ್ಲಿ ಬಿದ್ದು ಹೋಗಬಾರ್ದು. ನಾನಿರುವಂಥ ಸ್ಥಳದಲ್ಲಿ ನೀವು ಇರಬೇಕು. ಈ ಒಂದು ಉದ್ದೇಶದಿಂದ, ಬಹಳ ಒಳ್ಳೆಯ ಉದ್ದೇಶದಿಂದ ನಿಮ್ಮನ್ನು ನಾನು ಕರೆದುಕೊಂಡು ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನನ್ನ ಕೃಪೆ ನಿಮಗೆ ಇಷ್ಟ ಆಗಿ ತೋರಿಸಿರುವಾಗ ಯಾವ ರೀತಿಯಲ್ಲಿ ನನಗೆ ಗುರುತಿಸ್ತಾ ಇದ್ದೀರಿ, ಯಾವ ರೀತಿಯಲ್ಲಿ ನನಗೆ ನೀವು ಗೌರವ ಕೊಡ್ತಾ ಇದ್ದೀರಿ. ಕತ್ತೆಗಳು, ದನಗಳು, ಹಸುಗಳು ತನ್ನ ಯಜಮಾನನ ತಿಳ್ಕೊಳ್ತಾವ, ನೀವು ನಾನು ತಿಳ್ಕೊಳ್ತಾ ಇಲ್ಲಲ್ಲ. ಏನು ಹೇಳಿ ನಿಮ್ಮ ಗತಿಯನ್ನು ನಾನು ಏನು ಹೇಳಿ? ಇಷ್ಟೆಲ್ಲ ಆದ ಮೇಲೆ ಕೂಡ ನಿಮ್ಮನ್ನು ಪ್ರೀತಿ ಮಾಡಿ ಬಿಟ್ಟ ಮೇಲೆ ಕೂಡ ನಿಮ್ಮ ದಾರಿಯನ್ನೇ ನೀವು ಹಿಡ್ಕೊಂಡು ಹೋಗ್ತಾ ಇದ್ದೀರ ಅಂದರೆ ನಾನು ನಿಮಗೆ ಏನು ಹೇಳಿ ಸಾಕಾಯಿತು. ಅದಕ್ಕೋಸ್ಕರವಾಗಿ ದೇವರಲ್ಲಿ ಬೈತಾ ಇದ್ದಾನೆ ನಮಗೆ. ದುಷ್ಟ ಸಂತತಿಯೇ, ದ್ರೋಹಿಗಳೇ, ಪ್ರಜೆಗಳೇ, ಆಲೋಚನೆ ಮಾಡಿರಿ, ನಿಮ್ಮ ಗತಿಯನ್ನು ನಾನು ಏನು ಹೇಳಲಿ? ಯೆಹೋವನು ನಿಮ್ಮನ್ನು ತೊರೆದು ಬಿಟ್ಟಿದ್ದಾನೆ. ನೀವಿನ್ನೂ ಸಹ ನನ್ನನ್ನು ಗುರುತು ಹಿಡಿದು ನನ್ನ ಮಾರ್ಗದಲ್ಲಿ ನಡೆದಿದೆ ಆ ಚಂಚಲ ಸ್ವಭಾವದ ಜೀವಿತದಲ್ಲೇ ಮುಂದುವರೆದರೆ ನಿರೀಕ್ಷೆಯ ಜೀವಿತ ಅಲ್ಲ ಎಂಬುದನ್ನು ನಿಮಗೆ ತಿಳಿಸಿದ್ದೇನೆ. ಹಾಗೆ ಕೂಡ ನೀವು ಮುಂದುವರೆದರೆ ನಿಮ್ಮ ಗತಿಯನ್ನು ನಾನು ಏನು ಹೇಳಿ ನಿಮ್ಮನ್ನು ತೊರೆದು ಬಿಟ್ಟಿದ್ದೇನೆ. ಮುಂದೆ ಓದಮ್ಮ. ಇಸ್ರಾಯೇಲ್ ಸದಮರ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ. ಕೊನೆಯ ಒಂದು ವಚನ ಓದಮ್ಮ, 5ನೇ ವಚನ 6ನೇ ವಚನ ಓದರ. ಏಕೆ ದ್ರೋಹವನ್ನು ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ನಿಮ್ಮ ತಲೆಯೆಲ್ಲ ರೋಗ, ಓದರ. ನಿಮ್ಮ ಹೃದಯವೆಲ್ಲ ದುರ್ಬಲ, ಅಂಗಾಲಿನಿಂದ ನಡನೆತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯಗಳೇ ಹೊರತು ಏನೂ ಸೌಖ್ಯ ಇಲ್ಲ. ನಿಮಗೆ ಏನೂ ಸೌಖ್ಯ ಇಲ್ಲ. ಎಲ್ಲ ನೀವು ಮಾಡುವಂಥದ್ದೆಲ್ಲ ಇದೆ ಗತಿನೇ. ನನ್ನನ್ನು ತಿಳ್ಕೊಳ್ಳದೆ ನೀವೀಗ ಜೀವನ ಮಾಡ್ತಿದ್ರೆ ನಿಮ್ಮನ್ನು ಬಿಟ್ಬಿಡ್ತೇನೆ ಸಾಕು ಎಂಬುದಾಗಿ ದೇವರು ನಮ್ಗೆ ಹೇಳ್ತಾನೆ. ಪ್ರೇಯರ್ ಚಂಚಲ ಜೀವನ ನಿರೀಕ್ಷೆಯ ಜೀವನ ಅಲ್ಲ ಪ್ರೇಯರೇ. ಅದಕ್ಕೋಸ್ಕರವಾಗಿ ನಿರೀಕ್ಷೆ ಎಂಬುವ ಮೂಲತಃ ಏನಂದರೆ, ನಿರೀಕ್ಷೆ ಎಂಬುದು ಮೂಲತಃ ಅದು ಮಿಲಿಟರಿ ಪದ ಅಂತೆ. ಮಿಲಿಟರಿ ಪದ ಅದು ಅಂದರೆ ಒಂದು ಮಿಲಿಟರಿಗೆ ಪದಕ್ಕೆ ಹೋಲಿಸ್ತಾರೆ. ನಿರೀಕ್ಷೆ ಅನ್ನುವಂಥದ್ದು, ಒಂದು ನಿರೀಕ್ಷೆ ಅನ್ನುವಂಥದ್ದು ಮಿಲಿಟರಿ ಪದಕ್ಕೆ ಹೋಲಿಸ್ತಾರೆ. ಯಾಕೆ ಅದನ್ನು ಅದಕ್ಕೆ ಹೋಲಿಸ್ತಾರೆ ಅಂದರೆ, ಒಂದು ರಣರಂಗದಲ್ಲಿ ಮಿಲಿಟರಿಯಲ್ಲಿ ಸೈನಿಕರು ಎದೆಯೊಡ್ಡಿ ಕಾದಾಟಕ್ಕೆ ಸೈನಿಕರು ಸಿದ್ಧಗೊಂಡಾಗ 2 ಸಂಗತಿಗಳಿಗೋಸ್ಕರವಾಗಿ ಅವರು ಕಾಯ್ತಾರಂತೆ. 2 ಸಂಗತಿಗಳಿಗೋಸ್ಕರವಾಗಿ. ಈಗ ಯುದ್ಧ ನಡೀತಾ ಇದೆ. ಯುದ್ಧ ನಡಿಬೇಕಾಗಿದ್ರೆ ಈಗ ಎದೆಯೊಡ್ಡಿ ಹೋರಾಡಬೇಕಲ್ಲ. ಎದೆಯೊಡ್ಡಿ ಹೋರಾಡಬೇಕಾದ್ರೂ ಕೂಡ ಸುಮ್ಮನೆ ಅವರು ಹೋಗಿ ಸೈನಿಕರು ಬಂದ ಕೂಡಲೇ ಅವರು ತಮ್ಮ ಗನ್ಗಳನ್ನು ಶೂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರೇಯರ್. 2 ವಿಷಯಗಳಿಗೋಸ್ಕರವಾಗಿ ಅವರು ಕಾಯ್ತಾ ಇರ್ತಾರೆ. ಏನಂದರೆ, ಮೊದಲನೇ ವಿಷಯ ಅದಕ್ಕೆ ಕಾಯ್ತಾರೆ ಅಂತಂದರೆ, ಆ ವೈರಿ ಪಡೆ ಮುಂದಾದಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಳ್ಳಕ್ಕೆ ಕಾಯಬೇಕು. ಅವರು ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಂಡ ಮೇಲೆ ಸೈನಿಕರ ಮೇಲೆ ಗುರಿಡಲಿಕ್ಕೆ ಅವ್ರಿಗೇನೆಂದರೆ ನಾಯಕನ ಅಪ್ಪಣೆ ಬೇಕು ಪ್ರೇಯರ್. ಅಪ್ಪಣೆ ಇಲ್ಲ ಏನು ಮಾಡೋದಲ್ಲ ಇವರು. ಅದೇ ನಿರೀಕ್ಷೆಯ ಜೀವನ ಅಂತ ಅದಕ್ಕೆ ಮಿಲಿಟರಿ ಪದ ಅಂತ ಒಂದು ಕರೀತಾರೆ ಪ್ರೇಯರ್. ಅದನ್ನು ಶಸ್ತ್ರಾಸ್ತ್ರ ಎತ್ಕೊಳ್ಬೇಕು, ಗುರಿಡಬೇಕು. ಇವೆರಡಕ್ಕೋಸ್ಕರವಾಗಿ ಅವರು ತಮ್ಮ ನಾಯಕನ ಅಪ್ಪಣೆಗೋಸ್ಕರವಾಗಿ ಅವರು ಕಾಯಲೇಬೇಕು ಪ್ರೇಯರೇ. ಅದೇ ಒಂದು ನಿರೀಕ್ಷೆ ಪ್ರೇಯರೇ. ಹೌದು ಪ್ರೇಯರೇ, ಯಾವಾಗ ಯುಗಾಂತ್ಯ ಆಗ್ತದೆ, ಪ್ರಾರಂಭದಲ್ಲಿ ನಾವು ಹೇಳಿದೆವು ಯುಗಾಂತ್ಯ ಆಗಿಬಿಡ್ತು, ಲೋಕ ಹೋಯ್ತು, ಮುಳುಗೋಯ್ತು, ಎಲ್ಲ ಆಯಿತು, ಬಂತು 21ನೇ ತಾರೀಕು ಡಿಸೆಂಬರು 2012 ಮುಗಿತಂತ ಆಲೋಚನೆ ಮಾಡಿದ್ದೀವಲ್ಲ, ಅದು ಯಾವಾಗ ಆಗ್ತದೆ, ಯಾವಾಗ ಬೆಂಕಿ ಬೀಳ್ತದೆ, ಯಾವಾಗ ನೀರು ಉಕ್ಕಿ ಬರ್ತದೆ ಎಂಬುದಾಗಿ ಆಲೋಚನೆ ಮಾಡುವಂಥದ್ದಲ್ಲ ಪ್ರಿಯರೇ. ಆ ದಿನ ಅದು ಬಂದೇ ಬಿಟ್ಟಿತ್ತು ಪ್ರಿಯರೇ. ಮಾಯನ್ ಕ್ಯಾಲೆಂಡರ್, ನಾಸ್ಟ್ರಡಾಮಸ್ ಯಾವುದು ಕೂಡ ನಮಗೆ ಬೇಕಾಗಿಲ್ಲ ಪ್ರಿಯರೇ. ಯಾವ ಪ್ರವಾದಿಗಳು ನಮಗೆ ಬೇಕಾಗಿಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ಕ್ರೈಸ್ತರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಇರುವಂಥ ಒಂದೇ ಒಂದು ಅಪ್ಪಣೆ, ಅದು ಏನೆಂಬುದಾಗಿ ನೋಡುವಾಗ, ಅನುಕೂಲ ಇರುವಾಗಲೂ, ಅನುಕೂಲ ಇಲ್ಲದಿರುವಾಗಲೂ ಏನು ಮಾಡು? ಸ್ವಾರ್ಥ ಸೇವೆಯನ್ನು ಮಾಡು. ಸ್ವಾರ್ಥ ಸೇವೆಯನ್ನು ಮಾಡು. ಅನುಕೂಲ ಇದ್ದಾಗಲೂ ಮಾಡು, ಅನುಕೂಲ ಇಲ್ಲದಾಗಲೂ ಕೂಡ ಸ್ವಾರ್ಥ ಸೇವೆಯನ್ನು ಮಾಡು. ಸ್ವಾರ್ಥ ಸೇವೆಯನ್ನು ಮಾಡಂದರೆ ಎಲ್ಲರೂ ಬೈಬಲ್ ಹಿಡ್ಕೊಂಡು ದಾರಿಡಿರಂತ ಅರ್ಥ ಅಲ್ಲ. ಇದರಲ್ಲಿ ನೀವಿದ್ದಲ್ಲಿ, ನಿಮ್ಮಂಥ ಸ್ಥಳದಲ್ಲಿ ನಿಮ್ಮ ಕೈಲಾದಂಥ ಮಟ್ಟಿಗೆ ದೇವರ ವಿಷಯವನ್ನು, ದೇವರ ಪ್ರೀತಿಯನ್ನು, ದೇವರ ಕರುಣೆಯನ್ನು ಇತರರಿಗೆ
ತಿಳಿಸಿಕೊಡುವಂಥದ್ದೇ ಅದು ಸುವಾರ್ಥ ಸೇವೆನೇ. ಅದು ಬೇರೆ ಏನಲ್ಲ ಪ್ರಿಯರೇ. ಅದನ್ನು ನೀನು ಸಾರು, ಇರುವಾಗಲೂ ಸಾರು, ಅನುಕೂಲ ಇಲ್ಲದಿರುವಾಗಲೂ ಸಾರು, ಕಷ್ಟದ ಗಳಿಗೆಯಲ್ಲಿ ಸಾರು, ಕಣ್ಣೀರಿನಲ್ಲಿ ಕೂಡ ದೇವರ ಪ್ರೀತಿಯನ್ನು ನೀನು ಸಾರು, ಎಲ್ಲದರಲ್ಲಿ ಸಾರು. ಆಗ ದೇವರು ತಾನೇ ನಿನ್ನನ್ನು ಮೆಚ್ಚಿ, ನಿನ್ನ ಕಾರ್ಯವನ್ನು ಮೆಚ್ಚಿ ನಿನಗೆ ಬಹುಮಾನವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಚಂಚಲದ ಜೀವನ ಅದು ನಿರೀಕ್ಷೆಯ ಜೀವತೆ ಅವಲ್ಲ. ಹಾಗಾಗಿ ದೇವರಲ್ಲಿ ನಾವು ಸ್ಥಿರಚಿತ್ತರಾಗಿದ್ದುಕೊಂಡು ಆತನ ಕೃಪೆ ಆಶ್ರಯಗಳನ್ನು ಬಾಳಲ್ಲಿ ಪಡೆದುಕೊಂಡು ಸಾಕ್ಷಿ ಮಕ್ಕಳಾಗಿ ಬದುಕಲಿಕ್ಕೆ ಪ್ರಯತ್ನ ಪಡೋಣ. ಈಗಾಗುವಂಥ ದೇವರು ತನ್ನ ಕೃಪಾ ಸಹಾಯ ನಮಗೆ ದಯಪಾಲಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವಂಥ ನಮ್ಮ ತಂದೆ, ನಿನ್ನ ಶ್ರೇಷ್ಠವಾದಂಥ ವಾಗ್ದಾನಗಳ ಆಶ್ರದಕ್ಕಾಗಿ ನನಗೆ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಚಂಚಲದ ಜೀವನ ಅದು ನಿರೀಕ್ಷೆಯ ಜೀವನ ಅಲ್ಲ ಎಂಬುವಂಥದ್ದು ನಮಗೆ ನೀನು ತಿಳಿಸಿಕೊಟ್ಟಿದ್ದೆಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅದರಂಥ ಕರ್ತನೆ, ನಾವು ಅನೇಕ ವಿಷಯಗಳಲ್ಲಿ ನಾವು ಬಲಹೀನರಾಗಿದ್ದೇವೆ ಕರ್ತನೆ. ಅದಕ್ಕಾಗಿ ನಮ್ಮನ್ನು ಬಲಪಡಿಸು, ಆಶ್ವರಿಸು. ನಿನ್ನನ್ನೇ ನಾವು ಆಶ್ರಯಿಸಿಕೊಂಡಂಥವರಾಗಿ ಕತ್ತೆ ಗೋದಲಿಯನ್ನು ಗುರುತಿಸ್ತದೆ, ಎತ್ತು ತನ್ನ ಯಜಮಾನನ ಗುರುತಿಸ್ತದೆ. ಆದರೆ ನಾವು ನಿನ್ನನ್ನು ಗುರುತಿಸಲಿಕ್ಕೆ ಅಶಕ್ತರಾದಂಥ ಸಂದರ್ಭಗಳು ಅನೇಕ ಉಂಟು ಕತೆ. ಅದಕ್ಕೋಸ್ಕರ ರಕ್ಷಕನೇ, ನಾವು ನಿನ್ನನ್ನು ಗುರುತಿಸಿ ನಮಗೋಸ್ಕರವಾಗಿ ನಿನ್ನ ಪೂಜೆ ಮೇಲೆ ಅಮೂಲ್ಯ ಪ್ರಾಣ ಕೊಟ್ಟಿದ್ದಿ, ರಕ್ತ ಚೆಲ್ಲಿದ್ದಿ, ನಮಗಾಗಿ ಪಾಪಗಳನ್ನು ನಿವಾರಣೆ ಮಾಡಿದ್ದಿ. ಆ ನಿರೀಕ್ಷೆ ಜೀವಿತ ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಆ ಪರಲೋಕ ಸೌಭಾಗ್ಯಕ್ಕೆ ಹೋಗುವಂಥ ದಾರಿ ನಮಗೆ ಕಳಿಸ್ಕೊಟ್ಟಿದ್ದಿ. ಇವೆಲ್ಲವುಗಳನ್ನು ನಾವು ಗುರುತಿಸಿ ತಿಳಿದುಕೊಂಡು ರಕ್ಷಕನೇ, ಆ ಚಂಚಲ ಜೀವಿತದ ಸ್ವಭಾವಕ್ಕೆ ಒಳಗಾಗದೆ ಹೌದು ರಕ್ಷಕನೇ, ಅದರಿಂದ ನಾವು ಹೊರಗೆ ಬಂದಂಥವರಾಗಿ ಆ ನಿರೀಕ್ಷೆಯ ಜೀವಿತ ಈ ಲೋಕದಲ್ಲಿ ನಾವು ಮಾಡಲಿಕ್ಕೆ ನಿನ್ನ ಆತ್ಮನ ಬಲವನ್ನು ನಮಗೆ ಯಾವಾಗಲೂ ಅನುಗ್ರಹಿಸಿಕೊಡಿ ಎಂಬುದಾಗಿ ನಿನ್ನ ದಿವ್ಯನಾಮದಲ್ಲಿ ಬಹಳ ವಿನಯವಾಗಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.